ಹಲೋ ಎಲ್ಲರಿಗೂ. ಲಾಸ್ಟ್ ಎಪಿಸೋಡಲ್ಲಿ ನಾವು ಎ ಐ ಬಗ್ಗೆ ಮಾತಾಡಿದ್ದೇವೆ. ಈ ಎಪಿಸೋಡಲ್ಲಿ ಸಹ ನಾನು ನಿಶಾಂತ್ ಮತ್ತು ರಿಷಿಕೇಶ್ ಒಟ್ಟಿಗೆ ಜಾಯ್ನ್ ಆಗಿದ್ದೇವೆ. ಎಟ್ ದ ಮೂಮೆಂಟ್ ನಿಶಾಂತ್ ಡೆವಾಪ್ಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಮತ್ತು ರಿಷಿಕೇಶ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೋಸ್ಟ್ಲಿ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಈಗ. ಸೊ ವಿದೌಟ್ ಡಿಲೇ ನಾವು ಈ ಎಪಿಸೋಡನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಒಂದು ಸಾಫ್ಟ್ವೇರ್ ಕಂಪನಿಗೆ ಜಾಬನ್ನು ನೀವು ಪಡಿಬಹುದು, ಯಾವುದೆಲ್ಲ ಜಾಬ್ಸ್ ಇದು ಆಪ್ಷನ್ಸ್ಗಳು ಅವೈಲೇಬಲ್ ಇದೆ, ಎಂತೆಲ್ಲ ನೀವು ಕಲಿಬೇಕು ಅದಕ್ಕೆ, ಮತ್ತು ಯಾವ ರೀತಿ ಆ ಪರ್ಟಿಕ್ಯುಲರ್ ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತೆಲ್ಲ ಸಹ ನಾವು ಹೇಳಿಕೊಡ್ತೇವೆ. ಸೊ ವಿದೌಟ್ ಡಿಲೇ ನಾವು ಸ್ಟಾರ್ಟ್ ಮಾಡುವ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಜಾಬ್ಸಿಗೆ ಅಪ್ಲೈ ಮಾಡುವಾಗಕ್ಕಿಂತ ಮುಂಚೆ ಕೆಲವು ಸ್ಕಿಲ್ಸ್ಗಳಿದೆ, ಅದನ್ನು ನೀವು ಕರೆಕ್ಟಾಗಿ ಕಲಿಬೇಕು. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿದ್ದೇನೆ ಆ ಸ್ಕಿಲ್ಲನ್ನು, ಮತ್ತು ನಾನು ನಿಶಾಂತ್ ಮತ್ತು ರಿಷಿಕೇಶ್ ಒಟ್ಟಿಗೆ ಅದರ ಬಗ್ಗೆ ಒಪಿನಿಯನ್ ಕೇಳ್ತೇನೆ. ನಿಮಗೆ ಬೇಸಿಕ್ ಆಗಿ ನಿಮಗೆ ಯಾವ ರೀತಿ ಕಂಪ್ಯೂಟರ್ ಯೂಸ್ ಮಾಡೋದು ಅಂತೇಳಿ ಗೊತ್ತಿರಬೇಕು. ಕಂಪ್ಯೂಟರ್ ಯೂಸ್ ಮಾಡೋದು ಅಂತೇಳಿದ್ರೆ ಎಂತ, ನೀವು ಜಸ್ಟ್ ಕಂಪ್ಯೂಟರನ್ನು ಆನ್ ಮಾಡಿ ಅದರಲ್ಲಿ ಮೂವಿ ನೋಡೋದಾ, ಅದು ಕಂಪ್ಯೂಟರ್ ಯೂಸ್ ಮಾಡೋದು ಅಂತೇಳಿ ಅಲ್ಲ. ಕಂಪ್ಯೂಟರ್ ಯೂಸ್ ಮಾಡೋದು ಅಂತೇಳಿದರೆ ನೀವು ಯಾವ ರೀತಿ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು, ಯಾವ ಅಪ್ಲಿಕೇಶನನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ನಿಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ. ನೀವು ವಿಂಡೋಸ್, ಮ್ಯಾಕ್ ಓ ಎಸ್ ಅಥವಾ ಲಿನಕ್ಸ್ ಯೂಸ್ ಮಾಡ್ತಿದ್ರೆ ಅದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈವನ್ ಇಫ್ ನೀವು ವಿಂಡೋಸ್ ಯೂಸ್ ಮಾಡ್ತಿದ್ರೆ ನಿಮಗೆ ಮ್ಯಾಕ್ ಓ ಎಸ್ ಅಲ್ಲಿ ಸಾಫ್ಟ್ವೇರನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಸಹ ಗೊತ್ತಿರಬೇಕು. ಎಂತಕಂದರೆ ನೀವು ಜಾಬಿಗೆ ಹೋಗುವಾಗ ಅಲ್ಲಿ ಅವರು ನಿಮಗೆ ಮ್ಯಾಕ್ ಓ ಎಸ್ ಕೊಡ್ತಾರೆ. ಸೊ ಅದರಿಂದ ಅದರಲ್ಲಿ ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತೇಳಿ ಗೊತ್ತಿರೋದಿದ್ರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಆದರೂ ಬೇಸಿಕ್ ಐಡಿಯಾ ಇರಬೇಕು. ಲಿನಕ್ಸಲ್ಲಿ ಯಾವ ರೀತಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡೋದು, ವಿಂಡೋಸಲ್ಲಿ ಯಾವ ರೀತಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಈ ಎಲ್ಲ ವಿಷಯದ ಬಗ್ಗೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಎಂತಂತೇಳಿದರೆ ನಿಮಗೆ ನಿಮ್ಮ ಕೋಡಿಂಗ್ ಎನ್ವೈರ್ಮೆಂಟ್ ಸೆಟಪ್ ಯಾವ ರೀತಿ ಮಾಡಬೇಕು ಅಂತೇಳಿ ಗೊತ್ತಿರಬೇಕು. ಅಂತೇಳಿದರೆ ನೀವೀಗ ವಿಂಡೋಸಲ್ಲಿ ಅದರಲ್ಲಿ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಇದೆ, ಮತ್ತು ಲಿನಕ್ಸಲ್ಲಿ ಸಹ ಇದು ಆಪ್ಷನ್ ಇದೆ, ಮ್ಯಾಕ್ ಓ ಎಸ್ ಅಲ್ಲಿ ಸಹ ಆಪ್ಷನ್ ಇದೆ. ಇದೆಲ್ಲ ನಿಮಗೆ ಯಾವ ರೀತಿ ಸೆಟಪ್ ಮಾಡೋದು ಅಂತೇಳಿ ಗೊತ್ತಿರಬೇಕು. ಮತ್ತು ನಿಮಗೆ ಆಬ್ವಿಯಸ್ಲಿ ವಿ ಎಸ್ ಕೋಡನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅಥವಾ ನೀವು ಯಾವುದಾದ್ರು ಬೇರೆ ಐ ಡಿ ಯೂಸ್ ಮಾಡೋದಾದರೆ ಈಗ ಆ್ಯಂಡ್ರಾಯ್ಡಿಗೆ ಆ್ಯಂಡ್ರಾಯ್ಡ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಬೇಕು, ಬೇರೆ ಯಾವುದಾದ್ರು ಪೈಥಾನಿಗೆ ಪೈಚಾರ್ಮ್ ಅಂಥದ್ದೆಂಥದ್ದು ಯೂಸ್ ಮಾಡಬೇಕು. ಸೊ ಅದರಿಂದಾಗಿ ನಿಮಗೆ ಅದರ ನಾಲೆಜ್ ಸಹ ಇರಬೇಕು. ಮತ್ತೆ ನೀವು ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ವಿಷಯ ಯಾವುದು ಅಂತೇಳಿದರೆ ಕೋಡಿಂಗ್ ಇದು ಬೇಸಿಕ್ಸ್ ಅಂತೇಳಿದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಮತ್ತು ಕೋಡಿಂಗ್ ಸಿಂಟ್ಯಾಕ್ಸ್. ಈಗ ನೀವು C++ ಅಥವಾ ಪೈಥಾನ್ ಅಥವಾ ಜಾವಾಸ್ಕ್ರಿಪ್ಟ್ ಕಲಿಯೋದಾದರೆ ಯಾವ ರೀತಿ ಒಂದು ಸಿಂಟ್ಯಾಕ್ಸ್ ಅದನ್ನು ಬರಿಬೋದು, ಅದನ್ನು ನೀವು ಕಲಿಬೇಕು. ಇದು ಬೇಸಿಕ್ಸ್, ಇದು ಮಿನಿಮಮ್ ರಿಕ್ವೈರ್ಮೆಂಟ್. ನೀವು ಯಾವುದೇ ಜಾಬಿಗೆ ಹೋಗೋದಾದರೂ ನಿಮಗೆ ಇಷ್ಟು ನಾಲೆಜ್ ನಿಮಗೆ ಇರಬೇಕು. ಸೊ ರಿಷಿಕೇಶ್, ಇದರಲ್ಲಿ ಎಂತಾದರೂ ಆ್ಯಡ್ ಮಾಡ್ತೀರಾ ನೀವು? ಹೌದು. ನಾವಿಗೆ ನೀವು ಹೇಳಿದಾಗೆ ಬೇಸಿಕ್ಸ್ ಅನ್ನು ಸರಿಯಾಗಿ, ಫಂಡಮೆಂಟಲ್ಸ್ ಅನ್ನು ಸರಿಯಾಗಿ ಕಲಿಬೇಕು. ಯಾಕಂದ್ರೆ ಇಂಟರ್ವ್ಯೂ ಎಲ್ಲ ಮಾಡುವಾಗ ಗ್ಯಾರಂಟಿ ಅದ್ರ ಮೇಲೆ ಹೆಚ್ಚು ಕ್ವಶನ್ಸ್ ಬೀಳ್ತದೆ. ಸೊ ಅದರ ಫೌಂಡೇಶನ್ ಅನ್ನು ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡಿರ್ಬೇಕು ಯಾವಾಗಲೂ. ನೀವು ಫಸ್ಟಿಗೆ ಇಂಟರ್ವ್ಯೂಗೆ ಅಟೆಂಡ್ ಆಗುವಾಗ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಬೇಸಿಕ್ಸ್ ಇದು ಕ್ವಶನ್ಗಳು ಕೇಳ್ತಾರೆ. ಅದರಿಂದ ನಿಮಗೆ ಕರೆಕ್ಟಾಗಿ ಬೇಸಿಕ್ಸನ್ನು ಕಲಿಬೇಕು, ನಾನು ಹೇಳಿದ ಬೇಸಿಕ್ಸನ್ನು. ಮತ್ತು ನಿಶಾಂತ್, ನೀವೆಂತ ಆ್ಯಡ್ ಮಾಡ್ತೀರಿ ಇದರ ಮೇಲೆ? ಹೌದು, ಒಂದು ವಿಷಯ ಸಹ ಹೇಳಿದ್ರು, ಬೇಸಿಕ್ಸ್ ಕ್ಲಿಯರ್ ಇರಬೇಕು. ಹೇಗೆ ವರ್ಕ್ ಆಗುತ್ತೆ ಸಿಸ್ಟಮ್, ಏನೆಲ್ಲ ಫಂಕ್ಷನಾಲಿಟೀಸ್ ಇದೆ, ಮತ್ತೆ ನೀವು ಹೇಳಿದಾಗೆ ಹೇಗೆ ಸೆಟಪ್ ಮಾಡೋದು. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಕಂಪನಿ ಜಾಯಿನ್ ಆಗುವಾಗ ನಮ್ಗೆ ಬೇಸಿಕ್ ಲ್ಯಾಪ್ಟಾಪ್ ಕೊಟ್ಟಿರ್ತಾರೆ, ಮತ್ತೆ ಬೇಸಿಕ್ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಮ್ಗೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಸಾಫ್ಟ್ವೇರ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಅದನ್ನು ಹೇಗೆ ಮಾಡೋದು, ಮೋಸ್ಟ್ ಆಫ್ ದ ಟೈಮ್ ಗೈಡ್ಸ್ ಇರುತ್ತೆ, ಅವರು ನೋಟ್ ಮಾಡಿರ್ತಾರೆ. ಬಟ್ ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಜಾಯಿನ್ ಆಗಿದ್ದೀರಿ ಒಂದು ಡೆವಲಪ್ಮೆಂಟ್ ಟೀಮ್ ಆರ್ ಎನಿ ಅದರ್ ಟೀಮ್, ನಿಮಗೆ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು, ನಾಳೆಯಿಂದೇ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಇವತ್ತು ಲ್ಯಾಪ್ಟಾಪ್ ಸಿಕ್ಕಿದೆ, ನಾಳೆ ಅವ್ರು ಹೇಳಿರ್ತಾರೆ ನಾಳೆ ಒಳಗಡೆ ಎಲ್ಲ ಸೆಟಪ್ ಆಗಿರ್ಬೇಕು, ನಿಮ್ಗೆ ಎಲ್ಲ ರೆಡಿ ಆಗಿರ್ಬೇಕು, ನಾಳೆ ನಿಮ್ಗೆ ವರ್ಕ್ ಪಿಕಪ್ ಮಾಡ್ಬೇಕು. ಆ ಟೈಮಲ್ಲಿ ಇಫ್ ಯು ಹ್ಯಾವ್, ಅಂದ್ರೆ ನಿಮ್ಮ ಹತ್ರ ಆ ನಾಲೆಜ್ ಇದ್ರೆ, ಅಂದ್ರೆ ಹೆಂಗ್ ಇನ್ಸ್ಟಾಲ್ ಮಾಡ್ಬೇಕು, ಅಂದ್ರೆ ಅವ್ರು ಜಸ್ಟ್ ಸಾಫ್ಟ್ವೇರ್ ಲಿಸ್ಟ್ ಕೊಟ್ಟಿರ್ತಾರೆ, ಈ ಸಾಫ್ಟ್ವೇರ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಬೇಕು ನಿಮ್ಮ ವರ್ಕ್ ಬೇಕಾಗಿ. ಅದನ್ನು ಅಷ್ಟು ನಮ್ಮ ಹತ್ರ ನಾಲೆಜ್ ಇದ್ರೆ, ಬೇಸಿಕ್ ನಾಲೆಜ್ ಹೇಗೆ ಮಾಡ್ಬೇಕಂತ, ದಟ್ ವುಡ್ ಬಿ ವೆರಿ ಯೂಸ್ಫುಲ್. ಯು ಕ್ಯಾನ್ ಅದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ಹೌದು, ಅಂದ್ರೆ ಈಗ ಯಾರಿಗೆ ಬೇಸಿಕ್ಸ್ ಗೊತ್ತಿಲ್ಲ ಅವರಿಗೆ ಅದು ಸೆಟಪ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅವರು ಸಪೋರ್ಟ್ ಅವರೊಟ್ಟಿಗೆ ಮಾತಾಡಬೇಕು, ಎಂತ ಅದು ಹೇಗೆ ಅದು ಅಂತೇಳಿ ಹಾಗೆಲ್ಲ ಮಾಡಬೇಕು. ಬಟ್ ಆಲ್ರೆಡಿ ನಿಮಗೆ ಈಗ ಮ್ಯಾಕ್ ಓ ಎಸ್ ಅಲ್ಲಿ ಎಂತಾದ್ರು ಒಂದು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತೇಳಿ ಗೊತ್ತಿದ್ರೆ ಅದು ಮಾಡ್ಲಿಕ್ಕೆ ಆಗ್ತದೆ. ಅಥವಾ ಆಬ್ವಿಯಸ್ಲಿ ಗಿಟ್, ಪೋಸ್ಟ್ ಮ್ಯಾನ್, ಗಿಟ್ ಹಬ್ ಅದೆಲ್ಲ ಟೂಲ್ಸ್ಗಳು ಉಂಟು.
ಅಂಥದ್ದು ಹಲವಾರು ಹ್ಮ್. ಟೂಲ್ಸ್ಗಳು ನೀವು ಕಲಿಬೇಕು. ಅದು ನೀವು ಪ್ರಾಜೆಕ್ಟ್ ಸ್ಪೆಸಿಫಿಕ್ ನೀವು ಕಲಿಯುವಾಗ ಅದು ಗೊತ್ತಾಗ್ತದೆ. ಎಂತಕಂದ್ರೆ ನಾನು ಅದರ ಬಗ್ಗೆ ಅಷ್ಟು ಸ್ಟ್ರೆಸ್ ಔಟ್ ಮಾಡುವುದಿಲ್ಲ. ನಿಮಗೆ ಗಿಟ್ ಎಲ್ಲ ನೀವು ಕೋಡ್ ಮಾಡೋದಾದ್ರೆ ನಿಮಗೆ ಗೊತ್ತಿರಬೇಕು. ಬಟ್ ವ್ಯಾರಸ್ ನೀವು ಈಗ ಬೇರೆ ಯಾವುದಾದ್ರೂ ಫೀಲ್ಡಲ್ಲಿ ಇದ್ರೆ, ಈಗ ಟೆಸ್ಟಿಂಗಲ್ಲೆಲ್ಲ ಇದ್ರೆ ಗಿಟ್ ಇದು ಬಗ್ಗೆ ಅಷ್ಟು ನಾಲೆಜ್ ಇರುವ ಅಗತ್ಯ ಇಲ್ಲ ನಿಮಗೆ. ನಿಮಗೆ ನಿಮಗೆ ಬೇಕಿದ್ರೆ ಅದನ್ನು ಕಲಿಬಹುದು, ಎಂತಕಂದ್ರೆ ಅದು ಸಹ ಬೇಸಿಕ್ಸೇ. ಬಟ್ ಕೆಲವು ಟೂಲ್ಸ್ಗಳಿವೆ, ಅದನ್ನು ನೀವು ಅಷ್ಟು ಕಲಿಯುವ ಅಗತ್ಯ ಇಲ್ಲ, ಅನ್ಲೆಸ್ ನಿಮಗೆ ಅದು ನಿಮ್ಮ ಆ ಪರ್ಟಿಕ್ಯುಲರ್ ಜಾಬಿಗೆ ಅಷ್ಟು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ. ಸೊ ನೆಕ್ಸ್ಟ್ ನೀವು ಈ ಕೆಲವು ಬೇಸಿಕ್ಸ್ ಟೂಲ್ಸ್ಗಳನ್ನೆಲ್ಲ ಕಲ್ತ್ರಿ. ನೆಕ್ಸ್ಟ್ ಅದಾದ ನಂತರ ನಿಮಗೆ ಕೋಡಿಂಗ್ ಸಹ ನೀವು ಕಲಿಬೇಕು. ಆಲ್ರೆಡಿ ನಾನು ಹೇಳಿದ್ದೇನೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯನ್ನು ಕಲಿಬೇಕು ನೀವು. ಅದಾದ ನಂತರ ಯಾವುದಾದ್ರೂ ಒಂದು ಬೇಸಿಕ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅದೆಲ್ಲ ನೀವು ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ಕಲಿಬೋದು. ನೀವು ಒಂದ್ಸರಿ ಆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ಕಲಿತ್ರೆ ಬೇರೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸುಲಭ ಆಗ್ತದೆ. ಸೊ ಅದರಿಂದ ಅದೆಲ್ಲ ಬೇರೆ ಟಾಪಿಕ್. ಸೊ ನೆಕ್ಸ್ಟ್ ಅದಾದ ನಂತರ ನಿಮಗೆ ಬಿಗಿನರ್ ಫ್ರೆಂಡ್ಲಿ ಜಾಬ್ಸ್ಗಳು ಯಾವುದು ಅಂತೇಳಿ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ನಿಶಾಂತ್, ಯಾವುದು ಬಿಗಿನರ್ ಫ್ರೆಂಡ್ಲಿ ಜಾಬ್ಸ್? ಮೋಸ್ಟ್ ಪ್ರಾಬಬ್ಲಿ ಅಂದ್ರೆ ಎಂಟ್ರಿ ಲೆವೆಲ್ ಆಗಿ ಸಿಗೋದಂದ್ರೆ ನೀವು ಯಾವುದೇ MNC-ಗೆ ಜಾಯಿನ್ ಆದ್ರೆ ಫಸ್ಟ್ ಮೋಸ್ಟ್ ಪ್ರಾಬಬ್ಲಿ ಸಿಗೋದು ಸಪೋರ್ಟ್ ರೋಲ್ಸ್. ಅಂದ್ರೆ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನ ಡೆವಲಪ್ ಮಾಡಿರ್ತಾರೆ, ಬಟ್ ಅದನ್ನು ಸಪೋರ್ಟ್ ಮಾಡ್ಲಿಕ್ಕೆ ಒಮ್ಮೆ ಪ್ರೊಡಕ್ಷನ್ಗೆ ಪುಷ್ ಮಾಡಿದ್ಮೇಲೆ ಅವ್ರ ಪ್ರೊಡಕ್ಷನ್ಗೆ ಲೈವ್ ಬಂದ ಮೇಲೆ ಹೌದು, ಅವ್ರ ಕಸ್ಟಮರ್ ಯೂಸ್ ಮಾಡ್ತಿರುವಾಗ ಆ ಅಪ್ಲಿಕೇಶನ್ಗೆ ಕಸ್ಟಮರ್ಗೆ ಏನಾದ್ರೂ ಇಶ್ಯೂ ಬಂತು ಅವ್ರ ಏನಾದ್ರೂ ಇದು ಬಂತು, ಅದರ ಮೇಲೆ ಟಿಕೆಟ್ಸ್ ಅದನ್ನು ಅನ್ನು ರೇಸ್ ಮಾಡೋದು. ಟಿಕೆಟ್ಸ್ ಅನ್ನು ರೇಸ್ ಮಾಡೋದು, ಅದನ್ನು ಕಂಡುಹುಡುಕೋದು ಏನ್ ಇಶ್ಯೂ ಆಗಿದೆ ಅಂತ, ಆ ಎಲ್ಲ ವರ್ಕ್ ಸಪೋರ್ಟ್ ಟೀಮ್ ಮಾಡ್ತಾರೆ. ಸೊ ಯಾವುದೇ ಫೀಲ್ಡ್ ಅಲ್ಲಿ ಅಂದ್ರೆ ಯಾವುದೇ MNC ಆಗ್ಲಿ ಈಸಿಯೆಸ್ಟ್ ಈಸಿಯಾಗಿ ಜಾಬ್ ಸಿಗೋದಂದ್ರೆ ಸಪೋರ್ಟ್ ರೋಲ್ಗೆ. ಹೌದು, ಬಟ್ ನಿಮ್ಮ ಹತ್ರ ನಾಲೆಜ್ ಇದ್ರೆ ಕೋಡಿಂಗ್ ಇದ್ದು ಮತ್ತೆ ಹೇಗೆ ಕಂಡುಹುಡುಕೋದು, ಪ್ರಾಬ್ಲಮ್ ಸಾಲ್ವಿಂಗ್ ತುಂಬಾ ಒಳ್ಳೇದಿದೆ, ಮತ್ತೆ ಇದೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ನಿಮಗೆ ಜೂನಿಯರ್ ಡೆವಲಪರ್ ಆಗಿ ಸಹ ತಗೊಳ್ಬಹುದು. ಹೌದು. ಅಂದ್ರೆ ಬಿಗಿನರ್ ಫ್ರೆಂಡ್ಲಿ. ಈಗ ನಿಮಗೆ ಕೋಡಿಂಗ್ ಈಗ ನೀವು ಇಂಜಿನಿಯರಿಂಗ್ ಅನ್ನು ಕಂಪ್ಲೀಟ್ ಮಾಡಿದ್ರಿ, ಅದಾದ ನಂತರ ನಿಮಗೆ ಕೋಡಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಈ ಒಂದು ನೀವು ಇಂಜಿನಿಯರಿಂಗ್ ಮಾಡಿದಿರಿ, ಎಂತಾದ್ರೂ ಒಂದು ಮಾಡಿ ಪಾಸ್ ಆದ್ರಿ, ಕೋಡಿಂಗ್ ಪ್ರಾಜೆಕ್ಟ್ ಅನ್ಸ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡಿದ್ರಿ. ಬಟ್ ಆವಾಗ ನಿಮಗೆ ಕೋಡಿಂಗ್ ಗೊತ್ತಿಲ್ಲ ಅಂತೇಳಿ ನೀವು ಸಾಫ್ಟ್ವೇರ್ ಕಂಪನಿಗೆ ಜಾಬ್ ಅಪ್ಲೈ ಮಾಡದೆ ಕೂತ್ಕೊಳ್ಬೇಕಂತೇಳಿಲ್ಲ. ಎಂತಕಂದ್ರೆ ನಿಮಗೆ ಈ ರೀತಿ ಬಿಗಿನರ್ ಫ್ರೆಂಡ್ಲಿ ಜಾಬ್ಸ್ಗಳು ಸಹ ಅವೈಲೇಬಲ್ ಇದೆ ಅದರಲ್ಲಿ. ನಿಮಗೆ ಅಂದರೆ ಒಂದು ಕೋಡನ್ನು ನೋಡಿ ಎಂತಾದ್ರೂ ಇಶ್ಯೂ ಬಂದರೆ, ಅಂದರೆ ಕ್ಲೈಂಟ್ಸ್ಗಳು ಎಂತಾದ್ರೂ ಇಶ್ಯೂ ಹೇಳಿದರೆ ಅದನ್ನು ನೀವು ಟಿಕೆಟ್ ರೈಸ್ ಮಾಡಿ ಡೆವಲಪರ್ಸ್ಗಳಿಗೆ ಅಸೈನ್ ಮಾಡೋದು. ಇದೆ ಅಲ್ಲ ಬಿಗಿನರ್ ಫ್ರೆಂಡ್ಲಿ ಜಾಬ್, ನಿಶಾಂತ್? ಹಾಗೆ ಇರ್ತದೆ. ಅಂದ್ರೆ ಕೆಲವೊಮ್ಮೆ ಹೇಗಿರ್ತದೆ ಅಂದ್ರೆ ನಾವೇ ಸಾಲ್ವ್ ಮಾಡೋದಿರ್ತದೆ. ಹೌದು, ಅಂದ್ರೆ ಸಣ್ಣ ಪುಟ್ಟ ಎಂತಾದ್ರೂ ಇದ್ರೆ ನಮಗೆ ಸಾಲ್ವ್ ಮಾಡ್ಲಿಕ್ಕೆ ಅವರು ಅಲೋ ಮಾಡ್ತಾರೆ. ನಾನ್ ಸಹ ಫಸ್ಟ್ ಜಾಯಿನ್ ಆದದ್ದು ಸಪೋರ್ಟ್ ಟೀಮೇ Okay. ಇಲ್ಲಿ Okay. ಫಸ್ಟ್. ದೆನ್ ಅಲ್ಲಿ ಹೇಗೆ ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಹೌದು, ಎಂತಂದ್ರೆ ನೀವು ಬೇರೆ actually ಕೋಡರ್ಸ್ಗಳೊಟ್ಟಿಗೆ ವರ್ಕ್ ಮಾಡದೇ ಇರ್ತೀರಿ, ಅವಾಗ ಹಾ. ಲೈಕ್ ನಿಮ್ಗೆ ಅರ್ಥ ಆಗ್ತದೆ ಅವ್ರು ಯಾವ ರೀತಿ ಕೋಡ್ ಮಾಡ್ತಾರೆ, ಹಾ. ಮತ್ತೆ ಅವರ ಸ್ಕಿಲ್ಸ್ಗಳೆಲ್ಲ ಎಂತ ಅಂತ ನಿಮ್ಗೆ ಲರ್ನ್ ಮಾಡ್ಲಿಕ್ಕೆ ತುಂಬಾ ಹಾ. ಆಗ್ತದೆ ಅದರಲ್ಲಿ. ಈ ಒಂದು ಹಾ, ನೀವು ಹೌದು. ಕೋಡಿಂಗ್ ಅನ್ನು ಕರೆಕ್ಟ್ ಆಗಿ ಕಲಿಯದಿದ್ರೆ, ಇಂಜಿನಿಯರಿಂಗ್ ಮಾಡ್ತಿರುವಾಗ ಅಥವಾ ಎಂತಾದ್ರು ಕಂಪ್ಯೂಟರ್ ರಿಲೇಟೆಡ್ ಡಿಗ್ರಿ ಮಾಡ್ತಿರುವಾಗ, ನೀವು ಒಂದು ಸಾಫ್ಟ್ವೇರ್ ಕಂಪನಿಗೆ ಜಾಯಿನ್ ಆದ್ರೆ ಅಲ್ಲಿ ಅವರು ನಿಮಗೆ ಸಪೋರ್ಟ್ ರೋಲ್ ಅಂತದೆಲ್ಲ ಕೊಟ್ಟು ಡೆವಲಪ್ಮೆಂಟ್ ಇದು ಬಗ್ಗೆ ಸಹ ನಿಮ್ಗೆ ಅದರಲ್ಲಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಯಾವ ರೀತಿ ಬೇರೆ ಅವರು ಕೋಡ್ ಮಾಡ್ತಾರೆ. ಮತ್ತೆ ಅವಾಗ ನಿಮ್ಗೆ ಅದನ್ನು ನೋಡಿ ಎಂತಾದ್ರು ಸಣ್ಣ ಪುಟ್ಟ ವಿಷಯಗಳಿದ್ರೆ ನೀವು ಸಹ ಅದರಲ್ಲಿ ಮಾಡ್ಬೋದು. ಮತ್ತೆ ಇಟ್ಸ್ ನಾಟ್ ಲೈಕ್ ಅ ಬ್ಯಾಡ್ ಥಿಂಗ್ ಇಫ್ ಯು ಆರ್ ಗೋಯಿಂಗ್ ಇನ್ ಟು ಅ ಸಪೋರ್ಟ್ ರೋಲ್. ಅಲ್ಲಿಂದಲೇ ಗ್ರೋತ್ ಅನ್ನು ಸಹ ನೋಡ್ಬೋದು. ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ನಾವು ಹೇಗೆ ಮುಂದುವರಿತೀವಿ ಅಂತ, ನಾವು ಹೇಗೆ ಕಲಿತೀವಿ, ನಾವು ಹೇಗೆ ಇನ್ಫಾರ್ಮೇಶನ್ ಅನ್ನು ಗ್ರಾಸ್ ಮಾಡ್ತೀವಿ. ಅಂದ್ರೆ ತುಂಬಾ ಜನರಿಗೆ ಇದಿರುತ್ತೆ, ಅಂದ್ರೆ ಓಕೆ ಇದು ಸಪೋರ್ಟ್ ರೋಲ್, ಇಲ್ಲಿಗೆ ಹೋದ್ರೆ ನಾವು ಇಲ್ಲೇ ಸ್ಟಕ್ ಆಗಿರ್ತೀವಿ, ಕಲಿಯುವುದಿಲ್ಲ ಅಂತೇಳಿ ಅದರಲ್ಲಿ ಆ ರೀತಿ ಕಲಿಯುತ್ತಿಲ್ಲ ಅಂತ. ಬಟ್ ಇದೆಲ್ಲ ಒಂದು ಮಿತ್ ಟೈಪ್. ಹೌದು, ಆಕ್ಚುಲಿ ನಿಮ್ಗೆ ತುಂಬಾ ಅದರಲ್ಲಿ ಲರ್ನಿಂಗ್ ಸಿಗ್ತದೆ. ಮತ್ತೆ ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಗೆ ಅಥವಾ ಬೇರೆ ಡೆವಾಪ್ಸ್ ಅಂತ ರೋಲಿಗೆಲ್ಲ ಸ್ವಿಚ್ ಮಾಡ್ಲಿಕ್ಕೆ ಸಹ ಆಗ್ತದೆ ಅದರಿಂದ. ಹೌದು. ರಿಷಿಕೇಶ್, ಎಂತಾದ್ರು ಆಡ್ ಮಾಡ್ತೀರಾ ಅದ್ರ ಮೇಲೆ? ಬೇರೆ ಹೌದು. ಜಾಬ್ಸ್ ಬೇರೆ ಅದೇ ಅವರು ಹೇಳಿದಾಗೆ ನಾವು ಸ್ಟಾರ್ಟ್ ಮಾಡುವಾಗ ಅಂತ ಸಪೋರ್ಟ್ ರೋಲ್ ಅಥವಾ ಜೂನಿಯರ್ ರೋಲ್ ಅಲ್ಲಿ ಮತ್ತೆ ಟೆಸ್ಟಿಂಗ್ ಅಲ್ಲಿ ಸಹ ಸಿಗ್ಬೋದು. ನಾವು ಹೇಗೆ
ನಾವೇ ವೆಬ್ ಅಪ್ಲಿಕೇಶನ್ ಅನ್ನು ಎಲ್ಲ ಫಂಕ್ಷನಾಲಿಟಿ ಸರಿಯಾಗಿ ವರ್ಕ್ ಆಗ್ತದ ಅಂತ ನೋಡಿ ಮತ್ತೆ ನಾವು ಡೆವಲಪ್ಮೆಂಟ್ ಟೀಮಿಗೆ ರಿಪೋರ್ಟ್ ಮಾಡುದು ಅಂತ ಕೆಲಸ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಂತ ಹೇಳುದು ಅದು. ಹೌದು. ಸೊ ಅದಾದ ನಂತರ ಸ್ವಲ್ಪ ನಿಮಗೆ ಕೋಡಿಂಗ್ ನಾಲೆಜ್ ಉಂಟು ಬಟ್ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಆವಾಗ ನೀವು ಮೇ ಬಿ ಸ್ಕ್ರಿಪ್ಟಿಂಗಿಗೆ ಸಹ ಜಾಯ್ನ್ ಆಗ್ಬೋದು ಅದರಲ್ಲಿ. ಅಂದರೆ ಟೆಸ್ಟಿಂಗ್ ಸ್ಕ್ರಿಪ್ಟ್ ಎಲ್ಲ ಬರೀಲಿಕ್ಕೆ ಇರ್ತದೆ, ಅದರಲ್ಲಿ ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಆ ಸ್ಕ್ರಿಪ್ಟ್ಗಳನ್ನು ಬರೀಲಿಕ್ಕೆ ಆಗ್ತದೆ. ಆ ರೀತಿ ವರ್ಕ್ ಆಗ್ತದೆ ರಿಷಿ. ಹೌದೌದು ಆಗ್ತದೆ. ಹಾಗೆ ಹ್ಮ್ ನೆಕ್ಸ್ಟ್ ಈವನ್ ನಿಮಗೆ ಇನ್ನೂ ಸಹ ಬೇಸಿಕ್ ಆಗಿ ಹೋಗೋದಾದ್ರೆ ನೀವು ಫ್ರೀಲ್ಯಾನ್ಸಿಂಗ್ ಸಹ ಮಾಡ್ಬೋದು. ತುಂಬ ಜನರು ಕಾಲೇಜಲ್ಲಿ ಇರುವಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಆವಾಗ ನಿಮಗೆ ನಾಲೆಜ್ ಇದ್ದರೆ, ಅಂದರೆ ಯಾವ ರೀತಿ ಕೋಡ್ ಮಾಡೋದು ಅಂತೇಳಿ ಗೊತ್ತಿದ್ರೆ, ಆವಾಗ ನಿಮಗೆ ತುಂಬ ಸುಲಭದಲ್ಲಿ ಕ್ಲೈಂಟ್ಸ್ಗಳನ್ನು ಹುಡುಕ್ಬೋದು. ನಿಮ್ಮ ನೇಬರ್ ಹತ್ರ ಮಾತಾಡ್ಬೋದು, ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಅವರ ಪೇರೆಂಟ್ಸಿಗೆಲ್ಲ ವೆಬ್ಸೈಟನ್ನು ಬಿಲ್ಡ್ ಮಾಡೋದಿರಲಿ, ಅಥವಾ ಯಾವುದಾದ್ರು ಒಂದು ಅಪ್ಲಿಕೇಶನನ್ನು ಬಿಲ್ಡ್ ಮಾಡೋದಿರಲಿ ಅಂತೇಳಿ ನೀವು ಕೇಳಿದರೆ ನಿಮಗೆ ಅಲ್ಲಿ ಸಹ ಆಪರ್ಚುನಿಟಿ ಸಿಗ್ತದೆ ಕಲೀಲಿಕ್ಕೆ, ಮತ್ತು ಸ್ವಲ್ಪ ಹಣ ಸಹ ಮಾಡಲಿಕ್ಕೆ ಆಗ್ತದೆ ಅದರಿಂದ. ಸೊ ಹೀಗೆ ಇದು ಬಿಗಿನರ್ ಫ್ರೆಂಡ್ಲಿ ಜಾಬ್ಸಿನ ಬಗ್ಗೆ ಮಾತಾಡಿದೆವು. ನೆಕ್ಸ್ಟ್ ಒಂದ್ಸರಿ ನಿಮಗೆ ಇದು ಬಿಗಿನರ್ ಫ್ರೆಂಡ್ಲಿ ಜಾಬ್ಸ್ಗಳನ್ನೆಲ್ಲ ನೀವು ಅನಲೈಸ್ ಮಾಡಿ ಆದ ನಂತರ ನೆಕ್ಸ್ಟ್ ಬೇರೆ ಜಾಬ್ಸಿಗೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಈ ಬಿಗಿನರ್ ಫ್ರೆಂಡ್ಲಿ ಜಾಬ್ಸಿಗೆ ಯೂಶ್ವಲಿ ನಿಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟಿಂದಲೇ ಆಗ್ತದೆ. ನೀವೀಗ ಕ್ಯಾಂಪಸ್ಸಿಗೆ ಹೋದರೆ ಈ ಒಂದು ನಿಮಗೆ ಅಷ್ಟು ನಾಲೆಜ್ ಇಲ್ಲದಿದ್ದರೂ ಸಹ ನಿಮಗೆ ಅದರಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಹೋಗಿ ನಿಮ್ಮ ಮಾರ್ಕ್ಸ್ ಆಧಾರಿತ ಜಾಯಿನ್ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಕಟ್ ಆಫ್ ಅಂತೇಳಿ ಇರ್ತದೆ ಅಲ್ಲ, ಯೂಶ್ವಲಿ 60%, 70% ಅಂತ. ಆ ಮಾರ್ಕ್ಸನ್ನು ಕ್ರಾಸ್ ಆದರೆ ಮತ್ತು ಜಸ್ಟ್ ಒಂದು ಇಂಟರ್ವ್ಯೂ ಅಟೆಂಡ್ ಆದರೆ ನಿಮಗೆ ಅದರಿಂದ ಜಾಯಿನ್ ಮಾಡ್ಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ ಬಿಗಿನರ್ ಫ್ರೆಂಡ್ಲಿ ಜಾಬ್ಸಿಗೆ. ಈವನ್ ಟೆಸ್ಟಿಂಗಿಗೆ ಸಹ ಜಾಯಿನ್ ಆಗ್ಲಿಕ್ಕೆ ಆಗ್ತದಲ್ಲ ಅದೇ ರೀತಿ. ಹೌದು. ಸೊ ನೆಕ್ಸ್ಟ್ ಕೋಡಿಂಗ್ ಜಾಬ್ಸ್ ಅಂದರೆ ಡೆವಲಪ್ಮೆಂಟ್ ಜಾಬ್ಸ್. ನೀವು ಕೋಡಿಂಗ್ ಜಾಬ್ಸಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನಿಮಗೆ ಕೋಡಿಂಗ್ ಗೊತ್ತಿರಬೇಕು. ಕೋಡಿಂಗ್ ಅಂತೇಳಿದರೆ ಒಂದು ಕೋಡನ್ನು ಯಾವ ರೀತಿ ಬರೆದು ಅದನ್ನು ಅಪ್ಲಿಕೇಶನನ್ನು ವರ್ಕ್ ಮಾಡುವ ಹಾಗೆ ಮಾಡಲಿಕ್ಕೆ ಗೊತ್ತಿರಬೇಕು. ಎಂತಕ್ಕಂದರೆ ತುಂಬ ಜನರು ಕೋಡಿಂಗ್ ಅಂತೇಳಿದರೆ ಅವರು ಸಿಂಟ್ಯಾಕ್ಸ್ ಗೊತ್ತಿರ್ತದೆ ಅವರಿಗೆ, ಬಟ್ ಆ್ಯಕ್ಚುಲ್ ಆಗಿ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡೋದು ಯಾವ ರೀತಿ ಅಂತೇಳಿ ಗೊತ್ತಿರೋದಿಲ್ಲ. ಸೊ ಅದರಿಂದ ನೀವು ಎಂಥಾದ್ರೂ ಒಂದು ಪ್ರಾಜೆಕ್ಟ್ ಮಾಡಿದರೆ ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ ಯಾವ ರೀತಿ ನಿಮಗೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ವರ್ಕ್ ಆಗ್ತದೆ ಮತ್ತು ಅದರಲ್ಲೆಲ್ಲ ಸಿಸ್ಟಮ್ಗಳು ಇರ್ತದೆ ಅಂತೇಳಿ. ಸೊ ಕೋಡಿಂಗ್ ರಿಲೇಟೆಡ್ ಜಾಬ್ಸಿಗೆ ಅಪ್ಲೈ ಮಾಡೋದು ಹೇಗೆ ರಿಷಿಕೇಶ್? ಅದಕ್ಕೆ ಮೊದಲು ನಾವು ಇದು ರೆಸ್ಯೂಮೆ ಪ್ರಿಪೇರ್ ಮಾಡ್ಬೇಕಲ್ಲ. ಮೊದಲು ಅದರನ್ನು ನಾವು ರೆಸ್ಯೂಮೆ ಮಾಡ್ಬೇಕಾದ್ರೆ ನಮಗೆ ಪ್ರಾಜೆಕ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅಂದ್ರೆ ನಾವು ನಮ್ಮದೇ ಓನ್ ಆಗಿ ಪ್ರಾಜೆಕ್ಟ್ ಅಂತ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಫ್ರಮ್ ಎಂಡ್ ಟು ಎಂಡ್, ರೈಟ್? ಸ್ಟಾರ್ಟಿಂಗ್ ಇಂದ ಎಂಡ್ ಕಂಪ್ಲೀಟ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಇರಬೇಕು. ಹೌದು, ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಡಾಟಾಬೇಸ್ ಇರಬೇಕು, ಮತ್ತೆ ಬೇರೆ ಅಂತ ಬ್ಯಾಕ್ ಎಂಡ್ ಫ್ರಂಟ್ ಎಂಡ್ ಅದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು ಯೂಶ್ವಲಿ ಮಾಡುವಾಗ. ನೀವು ಇಂಜಿನಿಯರಿಂಗ್ ಅಥವಾ BCA ಮಾಡೋದಾದರೆ ಅದರಲ್ಲಿ ಫೈನಲ್ ಟರ್ಮಲ್ಲಿ ಎಂಥಾದ್ರು ಒಂದು ಪ್ರಾಜೆಕ್ಟ್ ಇರ್ತದೆ. ನಾವು ಮಾಡುವಾಗ ಎಂಟೈರ್ ಸೆಮಿಸ್ಟರೇ ಪ್ರಾಜೆಕ್ಟ್ ಇತ್ತು, ಬಟ್ ಎಟ್ ದ ಮೂಮೆಂಟ್ ಐ ಥಿಂಕ್ ಅವರ ಪ್ರಾಜೆಕ್ಟನ್ನು ಮಿನಿ ಪ್ರಾಜೆಕ್ಟ್ ಆ ರೀತಿ ಎಂಥದ್ದು ಮಾಡಿದ್ದಾರೆ. ಸೊ ಅದು ತುಂಬ ಕೆಟ್ಟ ವಿಷಯ, ಬಟ್ ತೊಂದರೆ ಇಲ್ಲ. ನೀವು ಆ ಮಿನಿ ಪ್ರಾಜೆಕ್ಟನ್ನು ಮಾಡಿ, ಬಟ್ ನಿಮಗೆ ಕರೆಕ್ಟಾಗಿ ಒಳ್ಳೆ ಕೋಡಿಂಗ್ ರೀತಿಯ ಜಾಬ್ ಸಿಗಬೇಕಿದ್ರೆ ನೀವು ಕರೆಕ್ಟಾಗಿರೋ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿ, ಅಂದರೆ ಸ್ಟಾರ್ಟಿಂದ ಎಂಡ್ ತನಕ, ಮಿನಿ ಪ್ರಾಜೆಕ್ಟ್ ಅಲ್ಲ. ನಿಶಾಂತ್? ಕೋಡಿಂಗ್ ರಿಲೇಟೆಡ್ ಜಾಬ್ಸ್ ಸಿಗ್ಬೇಕಾದ್ರೆ ನೀವು ಹೇಳಿದಾಗೆ ಪ್ರಾಜೆಕ್ಟ್ಸ್ ಮಾಡ್ಬೇಕು ನಾವು, ಬಟ್ ಅದ್ರೊಟ್ಟಿಗೆ ನಮ್ಮ ಹತ್ರ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ಇಲ್ಲಿ MNC ಅಲ್ಲೆಲ್ಲ ಆರ್ ಎನಿ ಸಾಫ್ಟ್ವೇರ್ ಕಂಪನೀಸ್ ಅಲ್ಲಿ, ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಲ್ಲಿ ನಾವು ಕೋಡಿಂಗ್ ಅಲ್ಲಿ ಕೆಲವು ಸ್ಟ್ಯಾಂಡರ್ಡ್ಸ್ ಅನ್ನು ಫಾಲೋ ಮಾಡ್ತೀವಿ. ಅಂದ್ರೆ ವೇರಿಯೇಬಲ್ಸ್ಗೆ ಈ ತರ ನೇಮಿಂಗ್ ಕೊಡ್ಬೇಕು, ಫಂಕ್ಷನ್ಗೆ ಈ ತರ ಸ್ಟ್ರಕ್ಚರ್ ಇರಬೇಕು, ಅಂದ್ರೆ oops or ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದು ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ನಮ್ಗೆ. ಎಲ್ಲಿ ಹೋದ್ರು ಸಹ ಕೆಲವರು ಇದು ಮಾಡ್ತಾರೆ, ಅಂದ್ರೆ ಡಾಟಾ ಸ್ಟ್ರಕ್ಚರ್ ಅನ್ನು ಇಗ್ನೋರ್ ಮಾಡ್ತಾರೆ, oops ಕಾನ್ಸೆಪ್ಟ್ಸ್ ಅನ್ನು ಇಗ್ನೋರ್ ಮಾಡ್ತಾರೆ. ಅಟ್ ಲೀಸ್ಟ್ ನಿಮ್ಗೆ ಅರ್ಥ ಆಗುವಾಗೆ ಗೊತ್ತಿರ್ಬೇಕು ಅಂದ್ರೆ oops ಅಲ್ಲಿ ಎನ್ಕ್ಯಾಪ್ಸುಲೇಷನ್ ಏನು, ಮತ್ತೆ ಇನ್ಹೆರಿಟೆನ್ಸ್ ಅಂದ್ರೆ ಏನು. ಇನ್ಹೆರಿಟೆನ್ಸ್ ತುಂಬಾ ಕಡೆ ಕೇಳ್ತಾರೆ, ಕಾನ್ಸೆಪ್ಚುಯಲ್ ನಾಲೆಜ್ ಇರಬೇಕು ಅಂತ. ಅದಂದ್ರೆ ಅದು ಯಾವ ರೌಂಡ್, ಅದು ಎಂತ ಇರೋದು, ಅದು ಎಂತ ಕೋಡಿಂಗ್ ಅಲ್ಲಿ ಕ್ವಶನ್ಸ್ ಗಳು ಇರ್ತದೆ, ಅದು ಯಾವ ರೌಂಡ್? ಲೀಡ್ ಕೋಡ್ ಅಲ್ಲಿ ಇರ್ತದಲ್ಲ, ಅದು ಯಾವ ರೌಂಡ್ ರಿಷಿಕೇಶ್? ಯಾವ ರೌಂಡ್ ಅಂದ್ರೆ ಅದೇ ಇದೆ ಅಲ್ಲ ಅಂತ ಕೋಡಿಂಗ್ ರೌಂಡ್ ಅಲ್ಲಿ. ಆಪ್ಟಿಟ್ಯೂಡ್ ಅಲ್ಲ, ಇನ್ನೊಂದು ಆಪ್ಟಿಟ್ಯೂಡ್ ಅಲ್ಲ, ಆಪ್ಟಿಟ್ಯೂಡ್ ಇದು ನೆಕ್ಸ್ಟ್ ಯಾವುದೋ ಒಂದು ಉಂಟಲ್ಲ ರೌಂಡ್, ಅದೇ ಟೆಕ್ನಿಕಲ್ ಟೆಕ್ನಿಕಲ್. ಹೌದು, ಟೆಕ್ನಿಕಲ್ ರೌಂಡ್ ಅಲ್ಲಿ ಅಲ್ಲಿ ಸಾಲ್ವ್ ಮಾಡುವ, ಅಂದ್ರೆ ಅಲ್ಲಿ ಸಾಲ್ವ್ ಮಾಡುವಾಗ ಅವರು ಆಪ್ಸ್ ಕಾನ್ಸೆಪ್ಟ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ಲ.
ಹೌದು At ಅಂದ್ರೆ least ಬಿಗಿನಿಂಗ್ ಹೌದು, ನಿಮಗೆ ಕೋಡ್ ಅದು ಅಲ್ಲಿ ಬರೀಲಿಕ್ಕೆ ಕರೆಕ್ಟ್ ಗೊತ್ತಿರೋದಿದ್ರು ಸಹ ನಿಮ್ಗೆ ಅದಂದ್ರೆ ಕ್ಲಾಸಸ್ ಯಾವ ಹಾ, ರೀತಿ ಆಬ್ಜೆಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಒಂದು ಜಸ್ಟ್ ಒಂದು ಸ್ಯೂಡೋ ಕೋಡ್ ಅಂತೇಳಿ ಹೇಳ್ತೇವಲ್ಲ, ಅದು ಕ್ರಿಯೇಟ್ ಮಾಡಿದ್ರು ಸಹ ಅವರಿಗೆ ಓಕೆ ಅಂದ್ರೆ ನಿಮ್ಗೆ ಅದು ನಾಲೆಜ್ ಗೊತ್ತುಂಟು ಹಾ, ಅಂತೇಳಿ. ಸಿಂಟ್ಯಾಕ್ಸ್ ಇರಲಿ ಅಥವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಲಿ ಅದಷ್ಟು ಮ್ಯಾಟರ್ ಆಗುದಿಲ್ಲ ಅವಾಗ, ಅಂದ್ರೆ ಹಾ, ಆ ಟೆಕ್ನಿಕಲ್ ಇಂಟರ್ವ್ಯೂ ರೌಂಡ್ ಅಲ್ಲಿ ಅಲ್ಲ. ಹಾ. ಹೌದು ಅಂದ್ರೆ ಬಿಗಿನಿಂಗ್ ಅಲ್ಲಿ ಅಷ್ಟು ಸಾಕು, ಅಂದ್ರೆ ಪ್ರೋಗ್ರಾಮ್ ಬರೀಲಿಕ್ಕೆ ಗೊತ್ತಿದ್ರೆ ಸಾಕು, ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಹೌದು ಅಟ್ಲೀಸ್ಟ್ ನೀವು ಏನಾದ್ರೂ ಒಂದು ಪ್ರೋಗ್ರಾಮ್ ಬರೀರಿ, ಅಟ್ಲೀಸ್ಟ್ ನೀವು ಆಲ್ಮೋಸ್ಟ್ ಕ್ಲೋಸ್ ಬಂದಿದ್ದೀರಿ ಸಾಲ್ವ್ ಮಾಡೋಕೆ, ಎಲ್ಲಿಯಾದ್ರೂ ಒಂದು ಕಡೆ ಮಿಸ್ ಆಯ್ತು. ದಿಸ್ ಇಸ್ ಓನ್ಲಿ ಫಾರ್ ಬಿಗಿನರ್ಸ್ ಹೇಳ್ತಿರೋದು. ಹೌದು ಅಲ್ಲಿ ಅವ್ರು ಮೋಸ್ಟ್ ಆಫ್ ದ ಟೈಮ್ ರಿಕ್ರೂಟರ್ಸ್ ಅವ್ರ ಹೂಎವರ್ ಇಸ್ ಯಾರು ಇಂಟರ್ವ್ಯೂ ಮಾಡ್ತಿದ್ರೆ ಅವರೇ ಹೇಳ್ಕೊಡ್ತಾರೆ, ಓಕೆ ನೀನು ಆಲ್ಮೋಸ್ಟ್ ಮಾಡಿದ್ದಿ, ಇಲ್ಲಿ ನಾನು ನಿನ್ಗೆ ಹೆಲ್ಪ್ ಮಾಡ್ತೇನೆ ಹ್ಮ್ ಕಂಪ್ಲೀಟ್ ಮಾಡೋಕೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ, ಮತ್ತೆ ನಮ್ಮ ಹತ್ರ ಎಬಿಲಿಟಿ ಇರ್ಬೇಕಂದ್ರೆ ನಾವು ಏನು ಕೋಡ್ ಬರೀತಿದ್ದೀವಿ ಅದನ್ನು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಹ್ಮ್ 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 ಅಂದ್ರೆ ನಮ್ಮ ಐಡಿಯಾ ಏನಿತ್ತು ಅದನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರ್ಬೇಕು. ಹೌದು, ಇಟ್ ನಾವು ಈಸ್ ದಟ್ ಈಸ್ ಎಂತಕ್ಕೆ ಹೌದು ನಾವು ಎಂತಕ್ಕೆ ಆ ಪರ್ಟಿಕ್ಯುಲರ್ ಕೋಡ್ ಅನ್ನು ಬರ್ದಿದ್ದೇವೆ ಅಂತೇಳಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗ್ಬೇಕು ಆ ಇಂಟರ್ವ್ಯೂ ಅವರಿಗೆ ಸ್ಯಾಟಿಸ್ಫೈ ಆಗುವ ಹಾಗೆ. ಹಾಗೆ ರಿಷಿಕೇಶ್ ಅಂತ ಆಡ್ ಮಾಡ್ತೀರಾ ಅದ್ರಲ್ಲಿ? ಹೌದು, ಅವರು ಹೇಳಿದಾಗೆ ಎಂತ ನಾವು ಹೆಚ್ಚು ಮೆಮೊರೈಸ್ ಬೈ ಹಾರ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಕೋಡನ್ನು. ನಮಗೆ ಅದ್ರ ಎಂತ ಲಾಜಿಕ್ ಸರಿ ಗೊತ್ತಿರ್ಬೇಕು, ಹೇಗೆ ಮಾಡ್ಬೋದು ಅಂತ. ಒಂದೇ ರೀತಿ ಅಲ್ಲ, ಇನ್ನು ನಮಗೆ ಒಂದು ರೀತಿ ಗೊತ್ತಿಲ್ಲ ಇದ್ರೆ ಇನ್ನೊಂದು ರೀತಿ ಮಾಡುವಾಗ ಸಹ ಗೊತ್ತಿರ್ಬೇಕು ಹಾಗೆ. ಹಾಗೆ. ಸೊ ನಿಶಾಂತ್, ಇಫ್ ಎಂತ ಆಡ್ ಮಾಡ್ಲಿಕ್ಕೆ ಇರೋದಿದ್ರೆ ನಾವು ನೆಕ್ಸ್ಟ್ ಇದಕ್ಕೆ ಮುಂದುವರಿಸುವ. ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ನಮ್ಮಷ್ಟಕ್ಕೆ. ಅಂದ್ರೆ ಏನು ಕ್ವಶನ್ ಬಂದ್ರು, ಅಂದ್ರೆ ಒಂದು ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಇರಲ್ಲ, ದರ್ ವಿಲ್ ಬಿ 100 ಡಿಫ್ರೆಂಟ್ ಸೊಲ್ಯೂಷನ್ಸ್. ಹೌದು ನಾವು ಹೇಗೆ ಸಾಲ್ವ್ ಮಾಡ್ತೇವೆ, ನಮ್ಮ ಥಿಂಕಿಂಗ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದ್ರೆ ನೀವು ಹೇಳಿದಾಗೆ ಹೇಗೂ ಸಾಲ್ವ್ ಮಾಡ್ಬೋದು. ಹೌದು ಹೌದು That is- ಅಂದ್ರೆ ಅಷ್ಟೇ. ಸೊ ಅದು ಮೇನ್ ಆಗಿ ಕಾನ್ಸೆಪ್ಟ್ಸ್ ಕಲಿಬೇಕು ನಿಮ್ಗೆ. ಈಗ ಕೋಡಿಂಗ್ ಜಾಬ್ಸ್ ಬೇಕಿದ್ರೆ, ನೀವು ಕೋಡಿಂಗ್ ಜಾಬ್ಸ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರದಿದ್ರೆ ನಿಮಗೆ, ಅಂದರೆ ಈವನ್ ಟೆಕ್ನಿಕಲ್ ರೌಂಡಿಗೆ ಕ್ಲಿಯರ್ ಮಾಡೋಷ್ಟು ಕಾನ್ಫಿಡೆನ್ಸ್ ಇರದಿದ್ರೆ, ನೀವು ನಾನು ಆಗ ಬಿಗಿನರ್ ಫ್ರೆಂಡ್ಲಿ ಜಾಬ್ಸ್ ಹೇಳಿದಲ್ಲ ಅದಕ್ಕೆ ಸಹ ಅಪ್ಲೈ ಮಾಡ್ಬೋದು. ಅದಕ್ಕೆ ನೀವು ಅಪ್ಲೈ ಮಾಡಿ ನೀವು ಮುಂದುವರಿಸಿದ್ರೆ ಮೇ ಬಿ ಆಫ್ಟರ್ 3 months or 6 months ನಿಮಗೆ ಸ್ವಿಚ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನೀವು ಒಂದು ಮೇಕ್ ಶೋರ್ ಮಾಡಬೇಕು ಅಲ್ಲಿ ಬಾಂಡ್ ಎಲ್ಲ ಎಂತ ಇಲ್ಲ ಅಂತೇಳಿ. ಎಂತಕಂದ್ರೆ ಕೆಲವು ಕಂಪನೀಸ್ಗಳಲ್ಲಿ 2 ವರ್ಷ ಬಾಂಡ್ ಇರ್ತದೆ, ಕೆಲವು ಕಂಪನಿಯಲ್ಲಿ 3 ವರ್ಷ ಬಾಂಡ್ ಇರ್ತದೆ. ಸೊ ಅದರಿಂದ ಸ್ವಲ್ಪ ಜಾಗ್ರತೆಯಲ್ಲಿ ನೋಡ್ಬೇಕು, ನೀವು ಅನಲೈಸ್ ಮಾಡ್ಬೇಕು ಆ ಪರ್ಟಿಕ್ಯುಲರ್ ಜಾಬ್ ಇದು ಬೆನಿಫಿಟ್ ಎಂತ ಮತ್ತೆ ಲಾಸ್ ಎಂತ ಅಂತ. ಎಂತಕಂದ್ರೆ ಜಾಬ್ ಅನ್ನು ನೀವೇ ಪಿಕ್ ಮಾಡುದು, ಅವ್ರು ನಿಮಗೆ ಜಾಬ್ ಆಪರ್ಚುನಿಟಿ ಕೊಡ್ತಾರೆ ಮತ್ತೆ ಟರ್ಮ್ಸ್ ಸಹ ಕೊಡ್ತಾರೆ ಅದ್ರೊಟ್ಟಿಗೆ, ಮತ್ತೆ ಇನ್ ದ ಎಂಡ್ ನೀವು ಆ ಟರ್ಮ್ಸ್ ಅನ್ನು ನೋಡಿ ಅಕ್ಸೆಪ್ಟ್ ಮಾಡುದು. ನಿಮ್ಗೆ ಅದ್ರಲ್ಲಿ ಯಾವ್ದಾದ್ರು ಟರ್ಮ್ಸ್ ಇಷ್ಟ ಆಗದಿದ್ರೆ ಅವಾಗ ನೀವು ಆ ಪರ್ಟಿಕ್ಯುಲರ್ ಜಾಬ್ಗೆ ಹೋಗುವ ಅಗತ್ಯ ಇಲ್ಲ, ಮೇ ಬಿ ಬೇರೆ ಜಾಬಿಗೆ ಹೋಗ್ಬಹುದು. ಯಾಕಂದ್ರೆ ನಾನು ಹೇಳಿದಲ್ಲ 3 to 6 months ಮಾತ್ರ ವರ್ಕ್ ಮಾಡ್ಬೋದು, ಮತ್ತೆ ನಿಮ್ಗೆ ಬೇಕಿರೋ ಕೋಡಿಂಗಿಗೆ ಹೋಗ್ಬೋದು ಅಂತೇಳಿ ಹೇಳಿದಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ ಅದನ್ನು. ಸೊ ನೆಕ್ಸ್ಟ್ ನಾವು ಕ್ಲೌಡ್ ಜಾಬ್ಸ್ಗಳ ಬಗ್ಗೆ ಮಾತಾಡುವ. ಸೊ ಕ್ಲೌಡ್ ಜಾಬ್ಸಲ್ಲಿ ನಿಮಗೆ ಫಸ್ಟಿಗೆ ಎಂತ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನೀವು ಈಗ ಇಂಜಿನಿಯರಿಂಗನ್ನು ಕ್ಲೌಡ್ ಟೆಕ್ನಾಲಜೀಸ್ಗಳಲ್ಲಿ ಮಾಡಿದರೆ ಅವಾಗ ಸ್ವಲ್ಪ ಆಪರ್ಚುನಿಟೀಸ್ ಹೆಚ್ಚಿರ್ತದೆ. ಯಾಕಂದರೆ ಅಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬರುವಾಗ ಯೂಶ್ವಲಿ ಕ್ಲೌಡ್ ರಿಲೇಟೆಡ್ ಕಂಪನೀಸ್ಗಳೇ ಬರ್ತಾರೆ. ಸೊ ಅದರಿಂದ ಇಂಥ ಕಂಪನೀಸ್ಗಳಿಗೆ ಜಾಯ್ನ್ ಆಗಬೇಕಿದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಅಂದರೆ ಯಾವುದಾದ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಥವಾ MCA ಮಾಡುವಾಗ ನೀವು ಅದರಲ್ಲಿ ಕ್ಲೌಡ್ ರಿಲೇಟೆಡ್ ಸಬ್ಜೆಕ್ಟನ್ನು ಆಪ್ಟ್ ಮಾಡಿ. ಯಾಕಂದರೆ ಅದು ಆಪ್ಷನಲ್ ಇದಿರ್ತದೆ ನಿಮಗೆ, ಅಂದರೆ ಯಾವ ಫೀಲ್ಡಲ್ಲಿ ಮಾಡಬೇಕು ಅಂತ. ಸೊ ಕ್ಲೌಡ್ ಇದರಲ್ಲಿ ಮಾಡಿದರೆ ನಿಮಗೆ ಅಂಥ ಜಾಬ್ಸಿಗೆ ಹೋಗಲಿಕ್ಕೆ ಆಪರ್ಚುನಿಟಿ ಸಿಗ್ತದೆ. ಬಟ್ ಜಸ್ಟ್ ಇನ್ ಕೇಸ್ ನೀವೀಗ ಅಂಥ ಇಂಜಿನಿಯರಿಂಗ್ ಮಾಡಲಿಲ್ಲ ಅಥವಾ ನಿಮಗೆ ಅದು ಆಪ್ಷನ್ ಇಲ್ಲ ಅಂತ ಹೇಳಿದರೆ ಆವಾಗ ನೀವು ಈ ಕ್ಲೌಡ್ ಸರ್ವಿಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. AWS, ಮೈಕ್ರೋಸಾಫ್ಟ್ ಎಶ್ಯೂರ್ ಮತ್ತು ಗೂಗಲ್ ಕ್ಲೌಡ್, ಇಂಥ ಹಲವಾರು ರೀತಿಯ ಕ್ಲೌಡ್ಗಳು ಅವೈಲೇಬಲ್ ಇದೆ. ಮತ್ತು ಈ ಎಲ್ಲ ಕ್ಲೌಡ್ಗಳು ನಿಮಗೆ ಒಂದು ಪಾಯಿಂಟ್ ಆಫ್ ವ್ಯೂವನ್ನು ನೋಡಿದರೆ ಬೇರೆ ಬೇರೆ ಅಂತೇಳಿ ಕಾಣಿಸ್ಬೋದು, ಬಟ್ ಅದರಲ್ಲಿ ಕಾನ್ಸೆಪ್ಟ್ಸ್ಗಳು ಸೇಮ್ ಇರ್ತದೆ, ಜಸ್ಟ್ ನೇಮಿಂಗ್ ಡಿಫ್ರೆಂಟ್ ಇರ್ತದೆ. ಸೊ ಅದರಿಂದ ಈ ಕ್ಲೌಡ್ ಕಾನ್ಸೆಪ್ಟ್ಸನ್ನು ನೀವು ಹೇಗೆ ಬೇಕಿದ್ರೆ ಕಲಿಬಹುದು. ನೀವು ನಿಮ್ಮಷ್ಟಕ್ಕೆ ಯಾವುದಾದ್ರು ಒಂದು ಬುಕ್ಕನ್ನು ಓದಿ ಕಲಿಬಹುದು, ಇಲ್ಲದಿದ್ದರೆ ನೀವು ಆನ್ಲೈನಲ್ಲಿ ಕ್ಲೌಡ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನೋಡಿ ಯಾವ ರೀತಿ AWS ಅಲ್ಲಿ ಸೆಟಪ್ ಮಾಡೋದು, ಯಾವ ರೀತಿ AWS ಅಲ್ಲಿ ಅಪ್ಲಿಕೇಶನ್ ಅನ್ನು ಸೆಟಪ್ ಮಾಡ್ಬೋದು, ಇಂಥ ರೀತಿಯ ವಿಷಯಗಳನ್ನು ನೀವು ನೋಡ್ಬೋದು. ಕ್ಲೌಡಲ್ಲಿ ಯೂಶಲಿ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರ್ತದೆ, ಮತ್ತು ಈವನ್ ಪ್ರೋಗ್ರಾಮಿಂಗ್ ಸಹ ಕೆಲವು ಕಡೆ ಇರ್ತದೆ. ಎಂತಕಂದರೆ ನೀವು ಕ್ಲೌಡಲ್ಲಿ ಯಾವ ರೀತಿ ಅದನ್ನು ಸೆಟಪ್ ಮಾಡ್ಬೋದು, ಕಾನ್ಫಿಗರ್ ಮಾಡ್ಬೋದು, ಇದನ್ನು ಸಹ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಕ್ಲೌಡ್ ಜಾಬ್ಸ್ ಬೇಕಿದ್ರೆ ನೀವು ಫಸ್ಟಿಗೆ ಎಕ್ಸ್ಪ್ಲೋರ್ ಕರೆಕ್ಟಾಗಿ ಮಾಡಬೇಕು. ಸೊ ನಿಶಾಂತ್, ಇದರಲ್ಲಿ ಎಂತ ಆ್ಯಡ್ ಮಾಡ್ತೀರಾ ನೀವು? ಹೌದು, ನೀವು ಹೇಳಿದಾಗೆ
ಕ್ಲೌಡ್ ಅಲ್ಲಿ ಈಗ ಆಪರ್ಚುನಿಟೀಸ್ ತುಂಬಾ ಇದೆ. ಅಂದ್ರೆ ಆ, ತುಂಬಾ ಜನ ಕ್ಲೌಡ್ ಗೆ ಶಿಫ್ಟ್ ಆಗ್ತಿದ್ದಾರೆ, ತುಂಬಾ ಜನ ಕ್ಲೌಡ್ ಇಂದ ಹೊರಗಡೆ ಹೋಗ್ತಿದ್ದಾರೆ. ಬಟ್ ಮೋಸ್ಟ್ ಅವರ ಕೆಲವು ಕಂಪೋನೆಂಟ್ಸ್ ಕ್ಲೌಡ್ ಅಲ್ಲೇ ಇದೆ, ಯಾಕಂದ್ರೆ ಕಾಸ್ಟ್ ಎಫಿಷಿಯಂಟ್ ಹೌದು ಅದೆಲ್ಲ ಬರುತ್ತೆ. ಬಟ್ ಜಾಬ್ ವಿಷಯದಲ್ಲಿ ಬರುವಾಗ ಕ್ಲೌಡ್ ಅಷ್ಟು ಬಿಗಿನರ್ ಫ್ರೆಂಡ್ಲಿ ಆಗಿಲ್ಲ. ಆ, ಯಾಕಂದ್ರೆ ತುಂಬಾ ಕಾನ್ಸೆಪ್ಟ್ಸ್ ಇದೆ ಹೌದು ಕ್ಲೌಡ್ ಅಲ್ಲಿ, ಅದನ್ನು ಕಲಿಬೇಕಾದ್ರೆ ಟೈಮ್ ಹೋಗುತ್ತೆ. ಸೊ ನಿಮ್ಮ ಹತ್ರ ಟೈಮ್ ಇದ್ರೆ, ಇಫ್ ಯು ಡೂಯಿಂಗ್ ಇಂಜಿನಿಯರಿಂಗ್ ಆರ್ ಸಮಥಿಂಗ್ ಎಲ್ಸ್, ನಾನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಈಗಲೇ ಸ್ಟಾರ್ಟ್ ಮಾಡಿ AWS ಎಲ್ಲ ಕಲಿಯೋದು. ಹೌದು 1000 ಕೋರ್ಸಸ್ ಇದೆ, 1000 ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ. ಅದರಲ್ಲಿ 1000 ಸರ್ವಿಸಸ್ ಇದೆ AWS ಅಲ್ಲಿ. ಅದನ್ನು ಅಷ್ಟು ಸಹ ಹೌದು ಬೇಕಂತಿಲ್ಲ. ಎಲ್ಲ ಬಟ್ ಸರ್ವಿಸ್ ಅನ್ನು ಒಟ್ಟಿಗೆ ಕಲಿಯುವ ಅಗತ್ಯ ಇಲ್ಲ, ಒನ್ ಬೈ ಒನ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಸರ್ವಿಸಸ್ಗಳು. ಅವರು AWS ಎಕ್ಸಾಮಿಗೆಲ್ಲ ಪ್ರಿಪೇರ್ ಆಗುವಾಗ ನೀವು ಅವಾಗ ಅದರಲ್ಲಿ ಆ ಒಂದೊಂದು ಸಣ್ಣ ಸಣ್ಣ ಕಾನ್ಸೆಪ್ಟ್ ಅನ್ನು ಉಂಟಲ್ಲ, ಅವ್ರು ಎಂತೆಲ್ಲ ಸೆಂಟೆನ್ಸ್ ಹಾಕಿ ಅದನ್ನು ಲೈಕ್ ಎಕ್ಸಾಜರೇಟ್ ಮಾಡ್ತಾರೆ. ಸೊ ಅದರಿಂದ ಕಾನ್ಸೆಪ್ಟ್ಸ್ಗಳು ಇಂಟ್ರೆಸ್ಟಿಂಗ್ ಉಂಟು, ಸಿಂಪಲ್ ಆಗಿ ಸಹ ಉಂಟು. ಸೊ ನಿಶಾಂತ್ ಕಂಟಿನ್ಯೂ ಮಾಡಿ. ಸೊ ಅದು ಕ್ಲೌಡ್ ಅಲ್ಲಿ ತುಂಬಾ ಟೆಕ್ನಾಲಜೀಸ್ ಇದೆ. ಮತ್ತೆ ಕ್ಲೌಡ್ ಸ್ಪೇಸ್ ಇಸ್ ಎಂತಂದ್ರೆ ಯಾವಾಗ್ಲೂ ಗ್ರೋ ಆಗ್ತಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಯಾವತ್ತೂ ಹೊಸ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ. ನಾಳೆ ಎಸ್ಪೆಷಲಿ ಇನ್ನೊಂದು ಹೌದು, ಟೆಕ್ನಾಲಜಿ. ಎಸ್ಪೆಷಲಿ AI ಯೂಸ್ ಮಾಡಿ ತುಂಬಾ ಸರ್ವಿಸಸ್ಗಳು ಲಾಂಚ್ ಆಗ್ತಾ ಉಂಟು ಕ್ಲೌಡ್ ಅಲ್ಲಿ. ಬಟ್ ಬಿಗಿನಿಂಗ್ ಅಲ್ಲಿ ನಿಮಗೆ ಅಷ್ಟೆಲ್ಲ ಕಲಿಬೇಕಂತ ಇಲ್ಲ, ಅಂದ್ರೆ ಗೊತ್ತಿರ್ಬೇಕು ಆ ಸರ್ವಿಸ್ ಎಂತ ಮಾಡ್ತದಂತ. ಬಟ್ ಡೀಪ್ ಹೋಗ್ಬೇಕಂತಿಲ್ಲ. ಬಟ್ ಕೆಲವೊಂದು ಮೇನ್ ಸರ್ವಿಸಸ್ ಇದೆ ಎಲ್ಲ ಕಂಪನೀಸ್ ಯೂಸ್ ಮಾಡೋದು, ಲೈಕ್ EC2 ಆರ್ VPC. ಇದೆಲ್ಲ ಕಾನ್ಸೆಪ್ಟ್ಸ್ ಏನು ಅಂತ ಗೊತ್ತಿರ್ಬೇಕು AWS ಇಂಟರ್ನ್ಸ್ ಅಲ್ಲಿ. ಹೌದು Azure ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಹೌದು, ಟರ್ಮ್ಸ್ ಅಲ್ಲ, GCP ಬ್ರ್ಯಾಂಡಿಂಗ್ ಡಿಫ್ರೆಂಟ್ ಇರ್ತದೆ, ಬಟ್ ಕಾನ್ಸೆಪ್ಟ್ ಸೇಮ್. ಅದ್ರಲ್ಲಿ ಸಹ ಅದು ನೆಟ್ವರ್ಕಿಂಗ್ same. ಕಾನ್ಸೆಪ್ಟ್ ಅಲ್ಲೇ ಬರ್ತದೆ, ಮತ್ತೆ ಅದ್ರಲ್ಲಿ ಸಹ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ ಅಲ್ಲೇ ಬರ್ತದೆ. ಹಾಗೆ ಹೌದು. ಮತ್ತೆ ಕ್ಲೌಡ್ ಜಾಬ್ಸ್ ಅಲ್ಲಿ ಮೋಸ್ಟ್ ಎಂತಂದ್ರೆ ಡಾಮಿನೆಂಟ್ ಸ್ಕಿಲ್ ಇರ್ಬೇಕಂದ್ರೆ ಆಟೋಮೇಶನ್. ಹ್ಮ್ ಅಂದ್ರೆ ನೀವು ಎಲ್ಲಾ ಹೋಗಿ ಅಲ್ಲಿ ಸರ್ವರ್ ಬಿಲ್ಡ್ ಮಾಡೋದಂದ್ರೆ ಸರ್ವರ್ ಕನ್ಸೋಲ್ಗೆ ಹೋಗಿ ಲಾಂಚ್ ಮಾಡೋದಲ್ಲ. ಅಂದ್ರೆ ನಿಮ್ಮ ಹತ್ರ ಥೌಸಂಡ್ಸ್ ಆಫ್ ರಿಕ್ವೆಸ್ಟ್ ಬರುತ್ತೆ ಇರ್ತದೆ. ಅಂದ್ರೆ ಈ ಸರ್ವರ್ ಬ್ರಿಂಗ್ ಅಪ್ ಮಾಡಿ, ಆ ಸರ್ವರ್ ಬ್ರಿಂಗ್ ಅಪ್ ಮಾಡಿ, ಎಲ್ಲ ಟೈಮಲ್ಲಿ ನಾವು ಕನ್ಸೋಲ್ಗೆ ಹೋಗಿ ಕ್ಲಿಕ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಅದನ್ನು ಆಟೋಮೇಟ್ ಹೇಗೆ ಮಾಡೋದು, ಸಪೋಸ್ ಪೈಥಾನ್ ಯೂಸ್ ಮಾಡಿ ಆರ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಟೆರಾಫಾರ್ಮ್ ಯೂಸ್ ಮಾಡಿ ಅದನ್ನೆಲ್ಲ ಕಲಿಬೇಕಾಗುತ್ತೆ. ಇನ್ ಟರ್ಮ್ಸ್ ಆಫ್ ಅಂದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನಮ್ಗೆ. ಹೌದು ಮತ್ತೆ ಇನ್ನು ಸಹ ಆಟೋಮೇಶನ್ ಟೂಲ್ಸ್ ಇದೆ, ಜೆಂಕಿನ್ಸ್ ಪೈಪ್ಲೈನ್ ಎಲ್ಲ ಕ್ರಿಯೇಟ್ ಮಾಡೋಕೆ. ಅಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಟೆರಾಫಾರ್ಮ್ ಅಲ್ಲಿ ಬರ್ತಿದ್ದೇವೆ ಸರ್ವರ್ ಹೇಗೆ ಬ್ರಿಂಗ್ ಅಪ್ ಮಾಡ್ಬೇಕಂತ. ಬಟ್ ಅದನ್ನು ರನ್ ಮಾಡ್ಬೇಕಲ್ಲ, ಅಂದ್ರೆ ಏನಾದ್ರೂ ಥ್ರೂ ಸಮಥಿಂಗ್ ವಿ ನೀಡ್ ಟು ರನ್ ಇಟ್. ಹೌದು ಎಲ್ಲಾದ್ರೂ ಒಂದು ಇಟ್ಟು ರನ್ ಮಾಡ್ಬೇಕು. ಸೊ ಆ ಸೀಕ್ವೆನ್ಸ್ ಆರ್ ಅದು ಹೇಗೆ ಯಾವ ಸ್ಟೆಪ್ ಅಲ್ಲಿ ಯಾವ ಫೈಲ್ ಅನ್ನು ರನ್ ಮಾಡ್ಬೇಕು ಅದೆಲ್ಲ ಹೇಳೋದು ಜೆಂಕಿನ್ಸ್. ಹೌದು ಅಂದ್ರೆ CI/CD ಅಲ್ಲಿ ಬರುತ್ತೆ ಅದು, ಹೌದು ಕಂಟಿನ್ಯೂಸ್ ಅದು ಇಂಟಿಗ್ರೇಷನ್ ಅಂಡ್ ಹೌದು ಕಂಟಿನ್ಯೂಸ್ ಹೌದು ಡೆಲಿಬ್ರೇಷನ್. ಅದು ನಾವು ಇನ್ನು ಸಹ ಆಲೋಚನೆ ಮಾಡುವುದಾದ್ರೆ ಅದೆಲ್ಲ ಡೆವಾಪ್ಸ್ ಮೇಲೆ ಓವರ್ಲ್ಯಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಹೌದು. ನಾವು ಡೆವಾಪ್ಸ್ ಬಗ್ಗೆ ಮಾತಾಡ್ತೇವೆ ಇನ್ನು ನೆಕ್ಸ್ಟ್. ಬಟ್ ನೀವು ಒಂದು ಅನ್ಕೊಳ್ಳಿ, ನೀವು ಇವಾಗ ನಾನು ಹೇಳಿದ ನಾವು ಈ IT ಫೀಲ್ಡಲ್ಲಿ ಎಲ್ಲ ಇಂಟರ್ ರಿಲೇಟೆಡ್ ಟೆಕ್ನಾಲಜಿ. ಈಗ ಕ್ಲೌಡಲ್ಲಿ ಎಂತ ಇರೋದು, ಕ್ಲೌಡಲ್ಲಿ ತುಂಬ ಸರ್ವಿಸಸ್ಗಳೆಲ್ಲ ಇರ್ತದೆ. ಆ ಸರ್ವಿಸಸ್ಗಳಿಗೆ ಎಂತ ರನ್ ಆಗೋದು, ಆ ಸರ್ವಿಸಸ್ಗಳ ಒಳಗೆ ಕೋಡ್ಸ್ಗಳು ರನ್ ಆಗೋದು. ಸೊ ಅದರಿಂದ ಕ್ಲೌಡಲ್ಲಿ ನಿಮಗೆ ಕೋಡಿಂಗ್ ವಿಷಯ ಸಹ ಗೊತ್ತಿರಬೇಕಾಗ್ತದೆ ಸ್ವಲ್ಪ. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ನಿಮಗೆ ಕೋಡಿಂಗ್ ಗೊತ್ತಿರಬೇಕು. ಅಂದರೆ ಅಟ್ಲೀಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಮತ್ತು ಯಾವ ರೀತಿ ಕೋಡಿದು ಸಿಂಟ್ಯಾಕ್ಸ್ ಅನ್ನು ಬರೆಯೋದು ಅಂತ. ಎಂತಕ್ಕಂದರೆ ಕ್ಲೌಡಲ್ಲಿ ಕೋಡ್ಸ್ಗಳೇ ಇರೋದು. ಸೊ ರಿಷಿಕೇಶ್ ಎಂತ ಆ್ಯಡ್ ಮಾಡ್ತೀರಿ ಅದ್ರ ಮೇಲೆ? ಹೌದು. ಈಗ ನಿಶಾಂತ್ ಅವರು ಹೇಳಿ ಹಾಗೆ AWS ಅದ್ರಲ್ಲೆಲ್ಲ ಕಾನ್ಸೆಪ್ಟ್ ಅನ್ನು ಕಲಿಯುವುದ್ರೆ ನಮಗೆ ಅಂತ ಅವರು ಫ್ರೀ 1 year ಫ್ರೀ ಪ್ಲಾನ್ ಎಲ್ಲ ಕೊಡ್ತಾರೆ. ಹೌದು ನಾವು ಅದನ್ನು ಯುಟಿಲೈಸ್ ಮಾಡೋದು ಒಳ್ಳೇದು. ಈಗ Azure ಅಲ್ಲಿ ಲಾಗಿನ್ ಆದ್ರೆ ಅಥವಾ AWS ಅಲ್ಲಿ ಲಾಗಿನ್ ಆದ್ರೆ ಈಗ 1 year ಫ್ರೀ ಕ್ರೆಡಿಟ್ಸ್ ಅಂತ ಸಿಗ್ತಾರೆ. ಹೌದು ಅದನ್ನ ನಾವು ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಕ್ಲೌಡ್ ಸರ್ವಿಸಸ್ಗಳಲ್ಲಿ ಎಂತಾದ್ರೂ ಒಂದು ಕಾಂಪೋನೆಂಟ್ ಫ್ರೀ ಇರ್ತದೆ. ಈವನ್ ಡಿಜಿಟಲ್ ಓಷನ್ ಮೇ ಬಿ ಸ್ಮಾಲೆಸ್ಟ್ ಕ್ಲೌಡ್ ಅಂತೇಳಿ ಹೇಳ್ಬೋದು ಅದಕ್ಕೆ. ಅದರಲ್ಲಿ ಸಹ ನೀವು ಹೋದ್ರೆ ಉಂಟಲ್ಲ, ಅದರಲ್ಲಿ ಒಂದು $100 ಸಮಥಿಂಗ್ ಕ್ರೆಡಿಟ್ 2 monthsಗೆ ಸಿಗ್ತದೆ. ಸೊ ಅದರಿಂದ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಸುಲಭ ಕ್ಲೌಡನ್ನು ಕಲೀಲಿಕ್ಕೆ. ನೀವೆಂತ ಕ್ಲೌಡ್ ಕಾನ್ಸೆಪ್ಟ್ ತುಂಬ ದೊಡ್ಡದು ಮತ್ತು ಅದಕ್ಕೆ ತುಂಬ ವಿಷಯಗಳು ಬೇಕು ಹಾಗೆಂತ ಇಲ್ಲ. ಕ್ಲೌಡ್ ಕಾನ್ಸೆಪ್ಟ್ಸ್ಗಳನ್ನು ನೀವು ಆನ್ಲೈನಲ್ಲಿ ಕಲಿಬೋದು ಅಥವಾ ಬೇರೆ ಎಲ್ಲಿಯಾದರೂ ಹೋಗಿ ಕಲಿಬೋದು.
ಕ್ಲೌಡ್ ಅನ್ನು ಟ್ರೈ ಮಾಡೋದು ಅಂದ್ರೆ ಹ್ಯಾಂಡ್ಸ್ ಆನ್ ಮಾಡೋದು ಉಂಟಲ್ಲ, ಅದು ಸಹ ತುಂಬಾ ಸುಲಭ. ರಿಷಿಕೇಶ್ ಹೇಳಿದ ಹಾಗೆ ಎಲ್ಲ ಫ್ರೀ ಟೈರ್ ಮತ್ತೆ ಫ್ರೀ ಕ್ರೆಡಿಟ್ಸ್ ಗಳನ್ನು ಯೂಸ್ ಮಾಡಿ ನಿಮ್ಗೆ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದೇ ಅಲ್ಲಿ ಮಾತ್ರ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಬಿಲ್ಲಿಂಗ್ ಅಲ್ಲೆಲ್ಲ, ಯಾಕಂದ್ರೆ ಅದು ಪೋಸ್ಟ್ ಪೇಯ್ಡ್ ಆಗಿರ್ತದೆ. ನಾವು ಹೆಚ್ಚು ರಿಸೋರ್ಸ್ ಅನ್ನು ಯೂಸ್ ಮಾಡಿದ್ರೆ ಬಿಲ್ ಹೆಚ್ಚು ಬರ್ಬೋದು. ಹೌದು. ಈಗ ಅದಕ್ಕೆ ಈಗ ನಾವು ಈಗ ನಾವು 3 ಜನ ಕ್ಲೌಡ್ ಟ್ರೈ ಮಾಡಿದ್ದೇವೆ ಈ ಪರ್ಟಿಕ್ಯುಲರ್ ವಿಡಿಯೋ ಸೆಷನ್ ಅಲ್ಲಿ. ನಮ್ಗೆ 3 ಜನರಿಗೆ ಸಹ ಅನ್ಇಂಟೆನ್ಷನಲಿ ಬಿಲ್ ಬಂದಿದೆ, ಗ್ಯಾರಂಟಿ. ಲೈಕ್ ಹೌದು. ನೀವೀಗ ಟ್ರೈ ಮಾಡುವಾಗ ಒಂದು ಸ್ವಲ್ಪ ಆದ್ರೂ ಹಣ ಬರ್ತದೆ. ಹೈಯೆಸ್ಟ್ ಮೇ ಬಿ ನಿಶಾಂತಿಗೆ ಬಂದದ್ದು ಅದರಲ್ಲಿ ಬಿಲ್, ಬಟ್ ನಂಗೆ ಮತ್ತೆ ರಿಷಿಕೇಶ್ ಇಬ್ಬರಿಗೆ ಸಹ ಅದು ಬಂದಿದೆ. ಎಂತಕಂದ್ರೆ ಕ್ಲೌಡ್ ಅಲ್ಲಿ ಯಾರಾದ್ರೂ ಮಿಸ್ಟೇಕ್ ಮಾಡ್ತಾರೆ. ನೀವು 4 ಸರ್ವಿಸಸ್ಗಳನ್ನು ಟ್ರೈ ಮಾಡ್ತೀರಿ, ಅದರಲ್ಲಿ 3 ಸರ್ವಿಸಸ್ ಅನ್ನು ನೀವು ಡಿಲೀಟ್ ಮಾಡ್ತೀರಿ, ಒಂದು ಸರ್ವಿಸ್ ರನ್ ಆಗ್ತಾ ಇರ್ತದೆ. ಮತ್ತೆ ಮಂತ್ ಎಂಡ್ ಆಗುವಾಗ ಬಿಲ್ ಬರ್ತದೆ. AWS ಅಥವಾ ಗೂಗಲ್ ಕ್ಲೌಡ್ ನಿಮಗೆ ಮೇಲ್ ಬರುವಾಗ ಗೊತ್ತಾಗ್ತದೆ ಬಿಲ್ ಇಸ್ ಡ್ಯೂ ಅಂತೇಳಿ. ಸೊ ಅದರಿಂದ ಅಷ್ಟು ವರಿ ಮಾಡುವ ಅಗತ್ಯ ಇಲ್ಲ. ನೀವು ಅವ್ರ ಹತ್ರ ಹೇಳಿದ್ರೆ ನಾನು ಜಸ್ಟ್ ಕಲೀಲಿಕ್ಕೆ ಅದನ್ನು ಯೂಸ್ ಮಾಡಿದ್ದು ಅಂತೇಳಿ ಹೇಳಿದ್ರೆ, ಮತ್ತೆ ನೀವು ಹೇಳಿದ್ರೆ ಇನ್ನು ಫ್ಯೂಚರಲ್ಲಿ ಆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿದ್ರೆ, ಅವರ ಬಿಲ್ಲನ್ನು ವೇವ್ ಆಫ್ ಮಾಡ್ತಾರೆ. ಎಂತಂದ್ರೆ ಅವರಿಗೆ ಆ್ಯಕ್ಚುಲ್ ಕಸ್ಟಮರ್ಸ್ ಬೇಕು ಯೂಸ್ ಮಾಡುವ ಮತ್ತೆ ಮಂತ್ಲಿ ಪೇ ಮಾಡುವ, ನಾಟ್ ನಿಮ್ಮ ಹತ್ರ ಲೈಕ್ ನಿಮ್ಮದೊಂದು 5 ರೂಪಾಯಿದು ಅಥವಾ 10 ರೂಪಾಯಿದು ಬಿಲ್ ಬಂದಿದೆ ಅದನ್ನು ಪೇ ಮಾಡಿ ಅಂತ. ಅವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಅವರಿಗೆ ಜೆನ್ಯೂನ್ ಕಸ್ಟಮರ್ಸ್ಗಳು ಬೇಕು, ಹೂ ಪೇಸ್ ದಮ್ ಇನ್ ಲ್ಯಾಕ್ಸ್. ಸೊ ಅದರಿಂದ ಅದು ರಿಷಿಕೇಶ್ ಹೇಳಿದ ವಿಷಯ. ಸೊ ಹೀಗೆ ನೀವು ಕ್ಲೌಡ್ ಜಾಬ್ಸಿಗೆ ಅಪ್ಲೈ ಮಾಡ್ಬೋದು. ನಾನು ಸಮರೈಸ್ ಮಾಡೋದಾದರೆ, ನೀವು ಎಕ್ಸ್ಪ್ಲೋರ್ ಮಾಡಿ ಕ್ಲೌಡ್ ಸರ್ವಿಸಸ್ಗಳನ್ನು, ನಿಮಗೆ ಫ್ರೀಲಿ ಅವೈಲೇಬಲ್ ಇದೆ ಫ್ರೀ ಟೈರಲ್ಲಿ. ಅದಾದ ನಂತರ ನೆಕ್ಸ್ಟ್ ನೀವು ಆದಷ್ಟು ಇಂಜಿನಿಯರಿಂಗ್ ಇನ್ ಕ್ಲೌಡ್ ಅಥವಾ ಮಾಸ್ಟರ್ಸ್ MTech ಇನ್ ಕ್ಲೌಡ್ ಇಂಥದ್ದು ಮಾಡಿದರೆ ಉಂಟಲ್ಲ, ಸ್ವಲ್ಪ ಆಪರ್ಚುನಿಟಿ ಹೆಚ್ಚಾಗ್ತದೆ. ಅಂದರೆ ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬರುವಾಗ ನಿಮ್ಮ ಹತ್ರ ಆ ಡಿಗ್ರಿ ಇದ್ದರೆ ಸ್ವಲ್ಪ ನಿಮ್ಮ ವ್ಯಾಲ್ಯೂ ಹೆಚ್ಚಾಗ್ತದೆ. ನಿಮ್ಮ ನಾಲೆಜ್ ಇರಬೇಕು, ಅವರೆಂತ ನಿಮಗೆ ಕ್ಲೌಡಿದು ಆಕ್ಸೆಸ್ ಕೊಡೋದಿಲ್ಲ ಒಂದ್ಸರಿ ನಿಮ್ಮ ಡಿಗ್ರಿ ನೋಡಿದ ತಕ್ಷಣ. ನಿಮಗೆ ಅದರ ಮೇಲೆ ಸ್ಕಿಲ್ಸ್ ಎಲ್ಲ ಇರಬೇಕು, ಬಟ್ ಸ್ವಲ್ಪ ಬೆನಿಫಿಟ್ ಹೆಚ್ಚಾಗ್ತದೆ. ಸೊ ಇಷ್ಟಾದ ನಂತರ ಬೇರೆ ಎಲ್ಲ ನಾವು ಆಗ ಕೋಡಿಂಗ್ ವಿಷಯದ ಬಗ್ಗೆ ಮಾತಾಡಿದ್ದೇವೆ, ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಅದೆಲ್ಲ ನಿಮಗೆ ಗೊತ್ತಿರಲೇಬೇಕು ಈವನ್ ಇಫ್ ನೀವು ಕ್ಲೌಡಿಗೆ ಹೋಗೋದಾದರೆ. ಸೊ ನೆಕ್ಸ್ಟ್ ನಾವು ಡೆವಾಪ್ಸ್ ಜಾಬ್ಸ್ಗಳ ಬಗ್ಗೆ ಮಾತಾಡುವ. ಎಂತಕಂದರೆ ತುಂಬ ಜನರು ಥಿಂಕ್ ಮಾಡ್ತಾರೆ ಡೆವಾಪ್ಸ್ ತುಂಬ ಕಷ್ಟ, ಡೆವಾಪ್ಸಿಗೆ ಬಿಗಿನರ್ಸಿಗೆ ಜಾಬ್ ಸಿಗೋದಿಲ್ಲ. ಹಾಗೆಂತ ವಿಷಯ ಇಲ್ಲ. ಎಂತಕ್ಕಂತ ಹೇಳಿದರೆ ಈವನ್ ಬಿಗಿನರ್ಸ್ಗೆ ಡೆವಾಪ್ಸ್ ಸಿಗ್ತದೆ, ಇಂಟೆನ್ಷನಲ್ ಇರೋ ಅನ್ಇಂಟೆನ್ಷನಲ್ ಅಂತೇಳಿ ಗೊತ್ತಿಲ್ಲ. ಬಟ್ ಈವನ್ ನೀವು ಕೋಡ್ ಮಾಡ್ತಿರುವಾಗ ಅವರು ನಿಮ್ಮ ಹತ್ರ ಯಾವುದಾದ್ರು ಡೆವಾಪ್ಸ್ ರಿಲೇಟೆಡ್ ವರ್ಕ್ಸ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅದರಿಂದ ಡೆವಾಪ್ಸ್ ಎಲ್ಲ ಕಡೆ ಯೂಸ್ ಆಗ್ತದೆ, ಆಲ್ಮೋಸ್ಟ್ ಎಲ್ಲ ಕಂಪನೀಸ್ಗಳಲ್ಲಿ ಸಹ ಯೂಸ್ ಆಗ್ತದೆ. ಸೊ ಡೆವಾಪ್ಸ್ ಈಗ ಮಾಡುವವರಿದ್ದಾರೆ ನಿಶಾಂತ್. ಸೊ ಹೇಳಿ ನಿಶಾಂತ್, ಯಾವ ರೀತಿ ಬಿಗಿನರ್ಸ್ ಡೆವಾಪ್ಸ್ ಜಾಬ್ಸ್ಗೆ ಎಂಟರ್ ಆಗ್ಬೋದು? ಸೊ ಬಿಗಿನರ್ಸ್ ಸಜೆಷನ್ ಇದೆ ಕೊಡ್ತೀನಿ. ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಕ್ರಿಪ್ಟಿಂಗ್ ಗೊತ್ತಿರಬೇಕು. ಅಂದ್ರೆ ಲಿನಕ್ಸ್ ಸ್ಕ್ರಿಪ್ಟಿಂಗ್, ಲಿನಕ್ಸ್ ಅಲ್ಲಿ ಶೆಲ್ ಕಮಾಂಡ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ವಿದಿನ್ ಲಿನಕ್ಸ್. ನಾವು ಈಗ ಏನಾದ್ರೂ ಒಂದು ಫೈಂಡ್ ಔಟ್ ಮಾಡ್ಬೇಕು ಲಿನಕ್ಸ್ ಅಲ್ಲಿ, ಅದನ್ನು ಹೇಗೆ ಕಮಾಂಡ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು. ಫೈಲ್ಸ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು, ಫೈಲ್ಸ್ಗೆ ಪರ್ಮಿಷನ್ ಹೇಗೆ ಕೊಡೋದು, ಹೌದು, ಇದೆಲ್ಲ ಇಂಪಾರ್ಟೆಂಟ್. ವಿಂಡೋಸ್ ಆಗಿದ್ರೆ ಹೌದು. ಪವರ್ ಶೆಲ್ ಗೊತ್ತಿರ್ಬೇಕು. ಇದಕ್ಕೆ ಬೇಸಿಕ್ಸ್ ಆಫ್ IT ಅಂತೇಳಿ ಹೇಳ್ತಾರೆ. ಮತ್ತೆ ಲಿನಕ್ಸ್ ಅಡ್ಮಿನಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್ ವಿತ್ ಬೇರ್ ಮಿನಿಮಮ್ ಡೆವಾಪ್ಸ್ಗೆ ಬರುವಾಗ. ಯಾಕಂದ್ರೆ ಎಲ್ಲ ಕಂಪನೀಸ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಲಿನಕ್ಸ್ ಸರ್ವರ್ಸ್ ಯೂಸ್ ಮಾಡ್ತಾರೆ. ಮತ್ತೆ ನೀವು ಹೇಳಿದಾಗೆ ನಮ್ಗೆ ಗೊತ್ತಿರ್ಬೇಕಂದ್ರೆ ಅಪ್ಲಿಕೇಶನ್ ಹೇಗೆ ಡಿಪ್ಲಾಯ್ ಆಗುತ್ತೆ ಒಂದು ಸರ್ವರ್ ಅಲ್ಲಿ, ಅದನ್ನು ಕಾನ್ಫಿಗರ್ ಹೇಗೆ ಮಾಡಬೇಕು. ಅಪ್ಲಿಕೇಶನ್ ಡಿಪ್ಲಾಯ್ ಆದ್ಮೇಲೆ ಸಪೋಸ್ ನಾವು ಈಗ ಒಂದು Node.js ಅಪ್ಲಿಕೇಶನ್ ಅನ್ನು ಡಿಪ್ಲಾಯ್ ಮಾಡ್ತಿದ್ದೀವಿ, ಅದನ್ನು ಡಿಪ್ಲಾಯ್ ಮಾಡ್ಬೇಕಾದ್ರೆ ಸರ್ವರ್ ಅಲ್ಲಿ ಏನೆಲ್ಲ ಮಾಡ್ಬೇಕು, ನಾವು ಏನೆಲ್ಲ ಸಾಫ್ಟ್ವೇರ್ಸ್ ಇರ್ಬೇಕು, ಅದನ್ನ ಯಾವ್ದೆಲ್ಲ ಸಾಫ್ಟ್ವೇರ್ಸ್ ಅನ್ನು ಇನ್ಸ್ಟಾಲ್ ಮಾಡಿರ್ಬೇಕು, ಹೌದು. ಹೇಗೆ ಕಾನ್ಫಿಗರೇಷನ್ Even though ಮಾಡಿರ್ಬೇಕು. ನೀವು ಆ Node.js ಅಪ್ಲಿಕೇಶನ್ ಅನ್ನು ಕೋಡ್ ಮಾಡಲಿಲ್ಲ, ಬಟ್ ನಿಮಗೆ ಅದು Node.js ಅಪ್ಲಿಕೇಶನ್ ಏನು ಯಾವ ರೀತಿ ರನ್ ಮಾಡುದು ಮತ್ತೆ ಅದು ಕರೆಕ್ಟಾಗಿ ರನ್ ಆಗ್ತಾ ಉಂಟಾ ಅಂತೇಳಿ ನೋಡುವ ಬ್ಯಾರ್ ಮಿನಿಮಮ್ ನಾಲೆಜ್ ಆದ್ರೂ ನಿಮ್ಗೆ ಇರಬೇಕು. ಅಷ್ಟು ಇರ್ಬೇಕು. ನೆಕ್ಸ್ಟ್ ಸರ್ವರ್ಸ್ ಹೇಗೆ ವರ್ಕ್ ಆಗುತ್ತೆ ಬಿಹೈಂಡ್ ದ ಸೀನ್ಸ್, ಅಂದ್ರೆ ಏನಾದ್ರೂ ಒಂದು ಇಶ್ಯೂ ಬಂತು ಅದನ್ನು ಫೈಂಡ್ ಔಟ್ ಮಾಡುವಷ್ಟು ನಮಗೆ ಗೊತ್ತಿರ್ಬೇಕು. ಅಂದ್ರೆ ಅಟ್ ಲೀಸ್ಟ್ ನಮಗೆ ಗೊತ್ತಿರ್ಬೇಕಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಆ ಇಶ್ಯೂ ಬಂದಿದೆ ಅಂತ, ಹೇಗೆ ಸರ್ಚ್ ಮಾಡೋದು. ದೆನ್ ಸರ್ವರ್ಸ್ ಬಗ್ಗೆ ಹೇಳ್ತಿದ್ದೇನೆ. ಅಂದ್ರೆ ಕ್ಲೌಡ್ ಪ್ರೊವೈಡರ್ಸ್ ಇದ್ದಾರೆ, AWS, Azure ಎಲ್ಲ ಅವರವ್ರದ್ದೇ ಸರ್ವಿಸಸ್ ಇದೆ. ಡಿಫ್ರೆಂಟ್ ನೇಮ್ಸ್ ಮಾತ್ರ ಡಿಫ್ರೆಂಟ್ ಇದೆ, ಬಟ್ ಸರ್ವಿಸಸ್ ಸೇಮ್ ಇರುತ್ತೆ. ಹೌದು, ಕೆಲವೊಂದು ಫೀಚರ್ಸ್ ಮೇಲೆ ಕೆಳಗಿರ್ಬೋದು. Azure ಗ್ರೂಪಿಂಗ್ಸ್ ಎಲ್ಲ ಕೊಡುತ್ತೆ. ಅಂದ್ರೆ ನೀವನ್ನೆಲ್ಲ ರಿಸೋರ್ಸಸ್ ಕ್ರಿಯೇಟ್ ಮಾಡಿದೀರಾ, ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿರ್ಬೇಕು. AWS ಅಲ್ಲಿ ಆ ಫಂಕ್ಷನಾಲಿಟಿ ಇಲ್ಲ, ಬಟ್ ನಾವೊಂದು ಟ್ಯಾಗಿಂಗ್ ಅಂತ ಇಟ್ಟಿರ್ತೀವಿ AWS ಅಲ್ಲಿ.
ಏನೆಲ್ಲ ಸರ್ವರ್ಸ್ ಆರ್ ಕಾಂಪೋನೆಂಟ್ಸ್ ಅದಕ್ಕೆಲ್ಲ ಟ್ಯಾಗ್ ಹಾಕಿರ್ತೀವಿ, ಅಂದ್ರೆ ಇದು ಈ ಕಾಂಪೋನೆಂಟ್ಗೆ ಬಿಲಾಂಗ್ ಆಗ್ತದೆ ಅಂತ. ಮತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್. DNS ಹೇಗೆ ವರ್ಕ್ ಆಗುತ್ತೆ, IP ಅಡ್ರೆಸ್ ಹೇಗೆ ಮ್ಯಾಪ್ ಮಾಡೋದು, CIDR ರೇಂಜಸ್ ಹೇಗೆ ವರ್ಕ್ ಆಗುತ್ತೆ, ಸಬ್ನೆಟ್ಸ್ ಹೇಗೆ ಡಿವೈಡ್ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್. ಇದೆಲ್ಲ ಮತ್ತೆ ಎಸ್ಪೆಷಲಿ ನೀವು ಅಂದ್ರೆ ಆಟೋಮೇಶನ್ ಅನ್ನು ಯೂಸ್ ಮಾಡಿ ಕಾನ್ಫಿಗರ್ ಮಾಡೋದು. ಇದನ್ನು ನಿಮ್ಗೆ ಯಾವ ರೀತಿ ಹೌದು. ಡೈರೆಕ್ಟ್ ಮಾಡ್ಬೇಕು ಅಂತೇಳಿ ಗೊತ್ತಿರಬೇಕು, ಬಟ್ ಮೇನ್ಲಿ ನೀವು ಕೋಡ್ ಮಾಡ್ತೀರಿ ಅದ್ರಲ್ಲಿ ಸಹ. ಕೋಡ್ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್ ಅಂತೇಳಿ ಹೇಳುದು ಅದಕ್ಕೆ. ಸೊ ಅದು ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಿಮ್ಗೆ. ಸೊ ಅದಕ್ಕೋಸ್ಕರ ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿರಬೇಕು, ಪ್ಲಸ್ ಅದಾದ ನಂತರ IT ಬೇಸಿಕ್ಸ್ ಗೊತ್ತಿರಬೇಕು, ಮತ್ತೆ ಈವನ್ ಕೋಡಿಂಗ್ ಬೇಸಿಕ್ಸ್ ಸ್ವಲ್ಪ ಗೊತ್ತಿರಬೇಕು. ಯಾಕಂದ್ರೆ ಎಲ್ಲ ಕಾನ್ಫಿಗರ್ ಮಾಡ್ಬೇಕು ನೀವು ಅದನ್ನು. ಡೆವಾಪ್ಸ್ ಅಂತ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಆಟೋಮೇಷನ್ ಅಲ್ಲಿ ಅದರಲ್ಲಿ ಪ್ರೆಫರ್ ಮಾಡ್ತಾರೆ. ಈಗ ಕ್ಲೌಡ್ ಅಥವಾ ನಾರ್ಮಲ್ IT ಅಲ್ಲಿ ನೀವು ಮ್ಯಾನ್ಯಲ್ ಆಗಿ ಹೋಗಿ ಒಂದು ಅಪ್ಲಿಕೇಶನ್ ಅನ್ನು ಡಿಪ್ಲಾಯ್ ಮಾಡೋದು ಅದೆಲ್ಲ ಬರ್ತದೆ. ಬಟ್ ಯೂಶಲಿ ಡೆವಾಪ್ಸ್ ಅಂತ ಹೇಳಿದ್ರೆ ಕೋಡರ್ಸ್ಗಳು ಕೋಡ್ ಮಾಡ್ತಿರ್ತಾರೆ. ಆ ಒಂದ್ಸರಿ ಕೋಡ್ ಆದ ನಂತರ ಯಾವ ರೀತಿ ಅದು ಟೆಸ್ಟಿಂಗ್ ಫೇಸಿಗೆ ಹೋಗ್ತದೆ, ಮತ್ತೆ ಟೆಸ್ಟ್ ಆಗ್ತದೆ, ಅದರಲ್ಲಿ ಬೀಟಾ ಟೆಸ್ಟಿಂಗ್, ಅದೆಲ್ಲ ಬೇರೆ ಬೇರೆ ಟೆಸ್ಟಿಂಗ್ಸ್ಗಳೆಲ್ಲ ಆಗ್ತದೆ. ಅದಾದ ನಂತರ ನೆಕ್ಸ್ಟ್ ಇಫ್ ಎವ್ರಿಥಿಂಗ್ ಗೋಸ್ ಫೈನ್ ಯಾವ ರೀತಿ ಅದು ಪ್ರೊಡಕ್ಷನ್ಗೆ ರಿಲೀಸ್ ಆಗ್ತದೆ, ಈ ಎಲ್ಲ ಸೆಟಪ್ ಮಾಡೋದು ಅದು ನೀವು ಆಸ್ ಎ ಡೆವಾಪ್ಸ್ ನಿಮ್ಗೆ ಅದು ಜಾಬ್ ಅದು. ಅಂದ್ರೆ ನೀವೀಗ ಹೇಳಿದ ಹಾಗೆ ಅದು ಆ ಎಲ್ಲ ಫೇಸಸ್ ಇದೆ, ಆ ಎಲ್ಲ ಫೇಸಸ್ ಮ್ಯಾನ್ಯಲಿ ವರ್ಕ್ ಆಗಲ್ಲ. ಅದನ್ನು ಒಂದು ಪೈಪ್ಲೈನ್ ಆಗಿ ಕ್ರಿಯೇಟ್ ಮಾಡಿ ನಾವು ಏನ್ ಮಾಡ್ತೇವೆ ಅಂದ್ರೆ ಡೆವಾಪ್ಸ್ ಅಲ್ಲಿ ನಾವು ಆ ಪೈಪ್ಲೈನ್ ಅನ್ನು ಸೆಟಪ್ ಮಾಡ್ತೇವೆ. ಅಂದ್ರೆ ಒಂದು ಕೋಡ್ ಡೆವಲಪ್ ಆಗಿದೆ, ಡೆವಲಪರ್ ಪುಷ್ ಮಾಡಿದ್ದಾರೆ ಅವರ ರೆಪಾಸಿಟರಿಗೆ, ಗಿಟ್ಹಬ್ ಆಗಿರ್ಬೋದು ಆರ್ Azure DevOps ರೆಪಾಸಿಟರಿ ಆಗಿರ್ಬೋದು, ಎಲ್ಲಿಸ್ ಆಗಿರ್ಬೋದು. ಬಟ್ ಅದು ಪುಷ್ ಆದ್ಮೇಲೆ ಅದನ್ನು ನೆಕ್ಸ್ಟ್ ಫೇಸ್ಗೆ ಹೇಗೆ ಕಂಟಿನ್ಯೂ ಮಾಡೋದು, ಅಂದ್ರೆ ಅದು ಟೆಸ್ಟ್ ಆಗ್ಬೇಕು. ಸೊ ಯೂನಿಟ್ ಟೆಸ್ಟ್ ಇರುತ್ತೆ, ಯೂನಿಟ್ ಟೆಸ್ಟ್ ರನ್ ಆಗ್ಬೇಕು, ಅದನ್ನ ಬಿಲ್ಡ್ ಮಾಡ್ಬೇಕು, ನೆಕ್ಸ್ಟ್ ಸ್ಕ್ಯಾನ್ ಮಾಡ್ಬೇಕು, ಸೆಕ್ಯೂರಿಟಿ ಸ್ಕ್ಯಾನ್ ಆಗ್ಬೇಕು. ಅಂದ್ರೆ ಕೋಡ್ ಅಲ್ಲಿ ಏನಾದ್ರು ವಲ್ನರಬಿಲಿಟೀಸ್ ಇದೆಯಾ ನೋಡ್ಬೇಕು, ವಲ್ನರಬಿಲಿಟೀಸ್ ಇದ್ರೆ ಆ ರಿಪೋರ್ಟ್ ಹೋಗ್ಬೇಕು ಟೀಮ್ಗೆ ಬ್ಯಾಕ್. ನೆಕ್ಸ್ಟ್ ಅದನ್ನೊಂದು ಕಂಟೈನರ್ಗೆ ಹಾಕಿ ಟೆಸ್ಟ್ ಮಾಡೋದು. ನಿಮ್ಮದು ಡಾಕರ್ ಕಂಟೈನರ್ ಆಗಿದ್ರೆ ಡಾಕರ್ ಅಲ್ಲಿ ಅದನ್ನ ಒಮ್ಮೆ ಪುಷ್ ಮಾಡಿ ಟೆಸ್ಟ್ ಆಗುತ್ತೆ, ಇಮೇಜ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಪಾಸ್ ಆದ್ಮೇಲೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ಸ್ಗೆ ಡಿಪ್ಲಾಯ್ ಮಾಡ್ತೀವಿ. ಅಂದ್ರೆ ಡೆವ್, ಟೆಸ್ಟ್, ಸ್ಟೇಜಿಂಗ್ ಹಾಗೆಲ್ಲ ಎನ್ವಿರಾನ್ಮೆಂಟ್ಸ್ ಇರುತ್ತೆ. ಸಪೋಸ್ ಪುಷ್ ಆದ ಕೂಡಲೇ ಲೆಟ್ಸ್ ಇದೆಲ್ಲ ಸ್ಕ್ಯಾನ್ ಆಯ್ತು, ಎಲ್ಲ ಪಾಸ್ ಆಯ್ತು. ಸೊ ನೆಕ್ಸ್ಟ್ ಅದನ್ನು ಒಂದು ಕಡೆ ಡಿಪ್ಲಾಯ್ ಮಾಡಿರ್ತೀವಿ ಫಸ್ಟ್ ಡೈರೆಕ್ಟ್ಲಿ. ನೆಕ್ಸ್ಟ್ ಇನ್ನೊಂದು ಕಡೆ ಡಿಪ್ಲಾಯ್ ಆಗ್ತದೆ, ಅಲ್ಲಿ ಸೂಟ್ ಟೆಸ್ಟಿಂಗ್ ಆಗುತ್ತೆ, ಮ್ಯಾನ್ಯುಯಲಿ ಯೂಸರ್ಸ್ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ಪಾಸ್ ಆಯ್ತು, ಅಲ್ಲಿ ಇನ್ನೊಂದು ಕಡೆ ಆಪ್ಷನ್ ಇರುತ್ತೆ ಅಪ್ರೂವ್ ಆರ್ ನಾಟ್ ಟು ಪುಷ್ ಇಟ್ ಇನ್ ಟು ಪ್ರೊಡಕ್ಷನ್. ಸೊ ಈ ಎಲ್ಲ ಪೈಪ್ಲೈನ್, ಈ ಹೋಲ್ ಥಿಂಗ್ ಅನ್ನು ಆಟೋಮೇಟ್ ಆಗಿ ಡಿಪ್ಲಾಯ್ ಮಾಡ್ಬೇಕಾದ್ರೆ ನಾವು ಒಂದು ಪೈಪ್ಲೈನ್ ಆಗಿ ಕ್ರಿಯೇಟ್ ಮಾಡ್ಬೇಕು. ಸೊ ಅದಕ್ಕೆ ಅದಕ್ಕೆ ಮೋಸ್ಟ್ ಕಂಪನೀಸ್ ಯೂಸ್ ಮಾಡೋದು ಜೆಂಕಿನ್ಸ್. ಇದನ್ನೆಲ್ಲ ಬರೆಯೋಕೆ ಜೆಂಕಿನ್ಸ್ ಜಸ್ಟ್ ಒಂದು ಪೈಪ್ಲೈನ್ ಕ್ರಿಯೇಟ್ ಮಾಡಕ್ಕೆ ಇರೋದು, ಅದನ್ನು ಈ ಎಲ್ಲ ಪ್ರಾಸೆಸ್ ಅನ್ನು ಆಟೋಮೇಟ್ ಮಾಡೋಕೆ. ದೆನ್ ಅದರಲ್ಲೂ ಸಹ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ. ಅಂದ್ರೆ ಜೆಂಕಿನ್ಸ್ ಅಲ್ಲಿ ನಾವು 2 ರೀತಿಯಲ್ಲಿ ಮಾಡಬಹುದು. ಅಂದ್ರೆ ಒಂದು GUI ಬೇಸ್ಡ್ ಆಗಿ ಮಾಡಬಹುದು, ಮತ್ತೆ ಇನ್ನೊಂದು ಗ್ರೂವಿ ಸ್ಕ್ರಿಪ್ಟ್ ಬರೆದು ಅದನ್ನು ಸ್ಕ್ರಿಪ್ಟ್ ಮಾಡಿ ಏನೆಲ್ಲ ಟಾಸ್ಕ್ ಬರೀಬೇಕು ಅಂತ ಅದನ್ನು ಮಾಡಬಹುದು. ಇದು ಕಂಟಿನ್ಯೂಸ್ ಇಂಟಗ್ರೇಷನ್ ಮತ್ತೆ ಕಂಟಿನ್ಯೂಸ್ ಡೆಲಿವರಿಯಲ್ಲಿ ಬರುತ್ತೆ ಕಾನ್ಸೆಪ್ಟ್ಸ್. ಸೊ ಅದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕೋರ್ ಹಾರ್ಟ್ ಅದರಲ್ಲಿ ಬರ್ತದೆ ಡೆವಾಪ್ಸ್ ಇದು. ಮತ್ತೆ ಇನ್ ಟರ್ಮ್ಸ್ ಆಫ್ ಅದೇ ಟೆರಾಫಾರ್ಮ್ ಗೊತ್ತಿರ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್. ಯಾಕಂದ್ರೆ ನೀವು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಹೋಗಿ ಮ್ಯಾನ್ಯುಯಲಿ ಚೇಂಜಸ್ ಮಾಡೋಂಗಿಲ್ಲ. ನೀವು ಟೆರಾಫಾರ್ಮ್ ಅಲ್ಲಿ ಚೇಂಜ್ ಮಾಡ್ತೀರಿ, ಟೆರಾಫಾರ್ಮ್ ಅಲ್ಲಿ ಏನ್ ಚೇಂಜ್ ಮಾಡ್ತೀರಾ ಅದನ್ನ ರನ್ ಮಾಡುವಾಗ ಆ ಟೆರಾಫಾರ್ಮ್ ಅಲ್ಲಿ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೇಂಜ್ ಮಾಡುತ್ತೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮುಂದ್ಗಡೆ. ಸೊ ಟೆರಾಫಾರ್ಮ್ ಕಲಿಯೋಕೆ ತುಂಬಾ ಈಸಿ, ಇಟ್ಸ್ ನಾಟ್ ಅ ವೆರಿ ಹಾರ್ಡ್ ಥಿಂಗ್. ಒಮ್ಮೆ ನೀವು ಏನಾದ್ರೂ ಚೂರು ಸಹ ನಿಮ್ಗೆ ಕೋಡಿಂಗ್ ಗೊತ್ತಾದ್ರೆ ನೀವು ಟೆರಾಫಾರ್ಮ್ ಈಸಿಲಿ ಕಲಿಬಹುದು. ಕೆಲವೊಂದು ಕಾನ್ಸೆಪ್ಟ್ಸ್ ಚೇಂಜ್ ಇರುತ್ತೆ, ಬಟ್ ಅದು ಈಸಿ. ಕೋಡಿಂಗ್ ಮತ್ತೆ ಯಾವ ರೀತಿ ಕ್ಲೌಡ್ ಅನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಗೊತ್ತಿದ್ರೆ ಅವಾಗ ನಿಮ್ಗೆ ಟೆರಾಫಾರ್ಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದರಲ್ಲಿ ಕ್ಲೌಡ್ ಅನ್ನು ಕಾನ್ಫಿಗರ್ ಮಾಡೋದು ಇರ್ತದೆ. ಯೂಶಲಿ ಕೆಲವು ಮೆಷಿನ್ಸ್ ಗಳನ್ನು ರಿಲೀಸ್ ಮಾಡೋದು, ಕೆಲವು ಮೆಷಿನ್ಸ್ ಗಳನ್ನು ಸೆಟಪ್ ಮಾಡೋದು ನಮ್ಗೆ ಬೇಕಾಗುವ ಕಾನ್ಫಿಗರೇಷನ್ ಅಲ್ಲಿ. ಕೆಲವೊಂತೆಲ್ಲ ಹಲವಾರು ಮೆಷಿನ್ ಅನ್ನು ಸಹ ಸೆಟಪ್ ಮಾಡ್ಬೋದು. ಒಂದು 50 ಮೆಷಿನ್ ಅನ್ನು ನಿಮ್ಗೆ ಸೆಟಪ್ ಮಾಡ್ಬೇಕಿದ್ರೆ ಅವಾಗ ಸಹ ಟೆರಾಫಾರ್ಮ್ ಅನ್ನು ಯೂಸ್ ಮಾಡಿ ನಮ್ಗೆ ಬೇಕಾಗುವ ಕಾನ್ಸೆಪ್ಟ್ಸ್ ಅನ್ನು ನಮ್ಗೆ ಬೇಕಾಗುವ ಕಾನ್ಫಿಗರೇಷನ್ ಅಲ್ಲಿ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ ಆ ಪರ್ಟಿಕ್ಯುಲರ್ ಕ್ಲೌಡ್ ಇದು ಡಿಪ್ಲಾಯ್ಮೆಂಟ್ ಅನ್ನು. ಸೊ ರಿಷಿಕೇಶ್ ಏನ್ ಮಾಡ್ತೀರಾ ಅದ್ರ ಮೇಲೆ? ಹೌದು, ಈಗ ನಿಶಾಂತ್ ಅವರು ಹೇಳಿದ ಹಾಗೆ ಒಂದು ಮೈನ್ ಟಾಪಿಕ್ ಅದರಲ್ಲಿ ಡಾಕರ್. ನಾವು ಅದು ಡಾಕರ್ ಅನ್ನು ಸರಿಯಾಗಿ ಒಂದು ಬೇಸಿಕ್ ಅನ್ನು ಕಲಿಬೇಕು. ಅದ್ರಲ್ಲಿ ಹೇಗೆ ನಾವು ಡಾಕರ್ ಫೈಲ್ ಕ್ರಿಯೇಟ್ ಮಾಡಬಹುದು, ಡಾಕರ್ ಕಂಪೋಸ್ ಅಂತ ಬರ್ತದೆ, ಮಲ್ಟಿಪಲ್ ಡಾಕರ್ ಇಮೇಜಸ್ ಅನ್ನು ಹೇಗೆ ರನ್ ಮಾಡುದು,
ಡಾಕರ್ ನೆಟ್ವರ್ಕಿಂಗ್, ಹೇಗೆ ಮಲ್ಟಿ ಸ್ಟೇಟ್ ಡಾಕರ್ ಬಿಲ್ಡ್, ಆ ಕಾನ್ಸೆಪ್ಟ್ ಎಲ್ಲ ನಮಗೆ ಸರಿ ಗೊತ್ತಿದ್ರೆ ಒಳ್ಳೇದು. ಮತ್ತೆ ನಮಗೆ ಹೇಗೆ ಡಾಕರ್ ಕಮಾಂಡ್ ಲೈನ್ ಇರ್ತಾರೆ, ಅದರಲ್ಲಿ ಕಮಾಂಡ್ ಅನ್ನು ರನ್ ಮಾಡ್ಬೇಕಲ್ಲ ಡಾಕರ್ ಅನ್ನು ರನ್ ಮಾಡ್ಲಿಕ್ಕೆ. ಹಾಗೆ ಅದಕ್ಕೆಲ್ಲ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು. ಹೌದು, ಬೇಸಿಕಲಿ ಲಿನಕ್ಸ್ ಬೇಸಿಕ್ಸ್ ಗೊತ್ತಿರ್ಬೇಕು ಅದರಲ್ಲಿ. ಎಂತಕ್ಕಂದ್ರೆ ಈ ಎಲ್ಲ ಡಾಕರ್ ಕಂಟೈನರ್ಸ್ಗಳೆಲ್ಲ ಸಣ್ಣ ಸಣ್ಣ ಲಿನಕ್ಸ್ ಲೈಟ್ ವೆಯ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಸಹ ಹೇಳ್ಬೋದು. ಅದು ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಅದು ನಮಗೆ ಒಂದು ಅಪ್ಲಿಕೇಶನ್ ಅಂದರೆ ಕೋಡ್ ಸ್ಪೆಸಿಫಿಕ್ ಆಗಿ ಆ ಕೋಡ್ ರನ್ ಆಗ್ತದೆ ಆ ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮಲ್ಲಿ. ಸೊ ಆ ಆಪರೇಟಿಂಗ್ ಸಿಸ್ಟಮ್ ತುಂಬ ದೊಡ್ಡದಿದ್ರೆ ಅವಾಗ ಅದು ಲೋಡ್ ಮಾಡಲಿಕ್ಕೆ ತುಂಬ ರಿಸೋರ್ಸ್ಗಳು ತಗೊಳ್ತದೆ. ಸೊ ಅದರ ಬದಲು ಒಂದು ಲೈಟ್ ವೆಯ್ಟ್ ಪ್ರಾಸೆಸ್ ಆಗಿ ಅದು ಕನ್ವರ್ಟ್ ಆಗ್ತದೆ. ಸೊ ಅದನ್ನು ಕಂಟೈನರ್ ಅಂತೇಳಿ ಹೇಳ್ತೇವೆ. ಆ ಕಂಟೈನರ್ಸ್ಗಳನ್ನು ನಾವು ಡೆವಾಪ್ಸ್ ಕಾನ್ಸೆಪ್ಟ್ಸ್ಗಳನ್ನು ಯೂಸ್ ಮಾಡಿ, ಈಗ ನಿಶಾಂತ್ ಅವರು ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಯಾವ ರೀತಿ ಒಂದು ಕೋಡ್ ಡೆವಲಪ್ಮೆಂಟಿಂದ ಸ್ಟಾರ್ಟ್ ಆಗಿ ಪ್ರೊಡಕ್ಷನ್ ತನಕ ರಿಲೀಸ್ ಆಗ್ತದೆ, ಈ ಎಲ್ಲ ಕಡೆ ಪಾಸ್ ಆಗುವಾಗ ಅದು ಕಂಟೈನರ್ ರೂಪದಲ್ಲಿ ಪಾಸ್ ಆಗ್ತದೆ. ಅಂದರೆ ಈಗ ಕೋಡ್ ಡೈರೆಕ್ಟ್ ಪಾಸ್ ಆಗೋದಿಲ್ಲ, ಒಂದು ಕಂಟೈನರ್ ಒಳಗೆ ಕೂತ್ಕೊಂಡಿರ್ತದೆ, ಆ ಕಂಟೈನರ್ ಆ ಸ್ಟೆಪ್ಪಲ್ಲಿ ಹೋಗಿ ರಿಲೀಸ್ ಆಗ್ತದೆ. ಸೊ ಹಾಗೆಲ್ಲ ನಿಶಾಂತ್ ಮತ್ತು ರಿಷಿಕೇಶ್. ಹಾ ಹೌದು. ಮತ್ತೆ ಇನ್ನೊಂದು ಈಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇರೋದು ಅಂದ್ರೆ ಕ್ಯೂಬರ್ನೆಟಿಸ್ ಕಂಟೈನರ್ ಹೌದು. ಆರ್ಕೆಸ್ಟ್ರೇಷನ್ ಎಲ್ಲ. ಸೊ ಈಗಲೇ ಅಂದ್ರೆ ಯಾರಾದ್ರೂ ಡೆವಾಪ್ಸ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಕ್ಯೂಬರ್ನೆಟಿಸ್ ಕಲೀರಿ, ದಟ್ ಇಸ್ ಈಗ ಟ್ರೆಂಡಿಂಗ್ ಅಲ್ಲಿದೆ. ಹೌದು ಮತ್ತೆ ಈಗ ಎಲ್ಲ ಕಡೆ ಕ್ಯೂಬರ್ನೆಟಿಸ್ ಕೇಳ್ತಾರೆ. ಹೌದು, ಮಿನಿ ಕ್ಯೂಬ್ ಯೂಸ್ ಮಾಡಿ most of the ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅದನ್ನು ರನ್ ಮಾಡ್ಬೋದು. ಎಂತಕಂದ್ರೆ ನಾವು ಕ್ಯೂಬರ್ನೆಟಿಸ್ ಅಂತ ಹೇಳಿದ್ರೆ ಅದರಲ್ಲಿ ಮಲ್ಟಿಪಲ್ ನೋಡ್ಸ್ಗಳು ಇರ್ತದೆ. ಆ ನೋಡ್ಸ್ಗಳನ್ನು ನೀವು ಸೆಟಪ್ ಮಾಡಲಿಕ್ಕೆ ಒಂದರ ಕ್ಲೌಡ್ ಯೂಸ್ ಮಾಡ್ಬೋದು, ಫ್ರೀ ಟೈರ್ ಇದ್ರೆ ಎಲ್ಲ. ಇಲ್ಲಾಂದ್ರೆ ಅದು ಹಣ ಚಾರ್ಜ್ ಆಗ್ತದೆ ಆ ಪರ್ಟಿಕ್ಯುಲರ್ 3 ಕ್ಲೌಡಿಗೆ. ಇಫ್ ನಿಮ್ಮ ಹತ್ರ ಸ್ಯಾಂಡ್ ಬಾಕ್ಸ್ ಇರೋದಿದ್ರೆ ಆ ಪರ್ಟಿಕ್ಯುಲರ್ ಸ್ಯಾಂಡ್ ಬಾಕ್ಸನ್ನು ನೀವು ಮಿನಿ ಕ್ಯೂಬನ್ನು ಯೂಸ್ ಮಾಡಿ ನಿಮ್ಮ ಲ್ಯಾಪ್ಟಾಪಲ್ಲಿ ಅದನ್ನು ರನ್ ಮಾಡಲಿಕ್ಕೆ ಆಗ್ತದೆ. ಹ್ಮ್. ಕ್ಯೂಬರ್ನೆಟಿಸ್ ಮತ್ತೆ- ಇದು ಕಾನ್ಸೆಪ್ಟ್ಸ್ಗಳನ್ನು ಕಲೀಲಿಕ್ಕೆ. ಹ್ಮ್. ಮತ್ತೆ ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಮ ಹತ್ರ ಕ್ಲಿಯರ್ ಇದ್ರೆ, ಯಾರು ನಿಮ್ಮ ಒಂದು ಬೇಸಿಕ್ಸ್ ಕ್ಲಿಯರ್ ಇದೆ, ಇದೆಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆದ್ಮೇಲೆ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರ್ಬೇಕು ಯಾವ ಸಿಚುವೇಶನ್ ಅಲ್ಲಿ ಯಾವ ಕ್ಲೌಡ್ ಸರ್ವಿಸ್ ಅನ್ನು ಯೂಸ್ ಮಾಡ್ಬೋದಂತ. ಹೌದು ಅಂದ್ರೆ ನಿಮ್ಮ ಹತ್ರ ಈಗ ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಡಿಪ್ಲಾಯ್ ಮಾಡ್ಬೇಕಾದ್ರೆ ನೀವು ಯಾವ್ದೆಲ್ಲ ಸರ್ವಿಸಸ್ ಅನ್ನು ಯೂಸ್ ಮಾಡಿ ಡಿಪ್ಲಾಯ್ ಮಾಡ್ಬೋದು. ಹೌದು, Suppose, ಅದರಲ್ಲಿ ಬಿಸ್ನೆಸ್ ಇದು ಸಹ ಬರ್ತದೆ. ಎಂತಕ್ಕಂತ ಹೇಳಿದ್ರೆ ಎಲ್ಲ ಸರ್ವಿಸಸ್ಗಳಿಗೆ ಫೀಸ್ ಇರ್ತದೆ. ಮತ್ತೆ ಒಂದು ಕಂಪನಿಗೆ ಅವರಿಗೆ ಯಾವತ್ತು ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಚೀಪೆಸ್ಟ್ ವೇ ಅಲ್ಲಿ ರಿಲೀಸ್ ಮಾಡ್ಬೋದು. ಚೀಪೆಸ್ಟ್ ವೇ ಅಂತೇಳಿ ಹೇಳೋದು ರಾಂಗ್ ಆಗ್ತದೆ, ಕಾಸ್ಟ್ ಎಫೆಕ್ಟಿವ್ ವೇ ಅಲ್ಲಿ ರಿಲೀಸ್ ಮಾಡೋದು ಅಂತೇಳಿ ಗೊತ್ತಿರಬೇಕು. ಸೊ ಅದರಿಂದ ಈ ಒಂದು ನೀವು ಡೆವಾಪ್ಸ್ ಅಥವಾ ಕ್ಲೌಡ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಿ, ಬಟ್ ನೀವು ಅದರಲ್ಲಿ ಬಿಸ್ನೆಸ್ ಆಂಗಲ್ ಇಂದ ಸಹ ಅದನ್ನು ನೋಡ್ಬೇಕು. ಅದು ಸಹ ಆ ಡೆವಾಪ್ಸ್ ವಿಷಯದ ಒಳಗೆ ಬರ್ತದೆ. ಅದು ಸಹ ಅದೆಂತ ಬೇರೆ ಅಲ್ಲ, ಅದನ್ನು ಯಾರಾದ್ರೂ ಬೇರೆ ಮ್ಯಾನೇಜರ್ಸ್ಗಳು ಬಂದು ಕೂತ್ಕೊಂಡು ನೋಡುದಿಲ್ಲ. ಒಂದೆಂತಾದ್ರೂ ರಿಲೀಸ್ ಮಾಡುವಾಗ ನಿಮ್ಗೆ ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಯಾವ ರೀತಿ ಯಾವ ಸರ್ವಿಸ್ ಅನ್ನು ಪಿಕ್ ಮಾಡಿ ಅದನ್ನು ರಿಲೀಸ್ ಮಾಡುದು ಅಂತ. ಅಲ್ಲ ನಿಶಾಂತ್, ನೀವು ಅದೇ ಹೇಳಲಿಕ್ಕೆ ಹೋದಿರಾ? ಹೌದು, ನಮಗೆ ಗೊತ್ತಿರ್ಬೇಕಂದ್ರೆ ಅಪ್ಲಿಕೇಶನ್ ಡಿಪ್ಲಾಯ್ ಆದ್ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ. ಅಂದ್ರೆ ನಾಟ್ ಫಂಕ್ಷನಾಲಿಟಿ ವೈಸ್, ಬಟ್ ಡಿಪ್ಲಾಯ್ಮೆಂಟ್ ಆಗುವಾಗ ಏನೆಲ್ಲ ಆಗ್ತಿದೆ ಅಂತ ಆಗ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ಮತ್ತೆ ಜಸ್ಟ್ ಅಂದ್ರೆ ರಿಷಿಕೇಶ್ ಹೇಳಿದಾಗೆ ಲಿನಕ್ಸ್ ಟರ್ಮಿನಲ್ ಅಲ್ಲಿ ಹೇಗೆ ವರ್ಕ್ ಮಾಡೋದಂತ ಗೊತ್ತಿರ್ಬೇಕು. ಯಾಕಂದ್ರೆ ತುಂಬಾ ಕಡೆ ನಾವು GUI ಯೂಸ್ ಮಾಡೋದಿಲ್ಲ, ಅಂದ್ರೆ ಕನ್ಸೋಲ್ ಯೂಸ್ ಮಾಡೋದಿಲ್ಲ, ಅವ್ರ ಇಂಟರ್ಫೇಸ್ ಯೂಸ್ ಮಾಡೋದಿಲ್ಲ. ನಾವು CLI ಅಲ್ಲೇ ಟರ್ಮಿನಲ್ ಅಲ್ಲೇ ನಾವು ಕಮಾಂಡ್ಸ್ ಟೈಪ್ ಮಾಡಿ ನ್ಯಾವಿಗೇಟ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಅದು ಗೊತ್ತಿರ್ಬೇಕಂದ್ರೆ ಕಮಾಂಡ್ ಲೈನ್ ಹೇಗೆ ವರ್ಕ್ ಆಗುತ್ತೆ, ನಾವು ಹೇಗೆ ನ್ಯಾವಿಗೇಟ್ ಮಾಡ್ಬೋದು, ಇದೆಲ್ಲ ಗೊತ್ತಿರ್ಬೇಕು. ಬೇಸಿಕ್ಸ್ ಗೊತ್ತಿದ್ರೆ ನಿಮ್ಗೆ ಈಸಿಲಿ ನ್ಯಾವಿಗೇಟ್ ಮಾಡ್ಬೋದು ಹೌದು ಅಷ್ಟೇ. ಮತ್ತೆ ಡೆವಾಪ್ಸ್ ಇಸ್ ಅ ವೆರಿ ವಾಸ್ಟ್ ಏರಿಯಾ, ಹೌದು. ಎವರ್ ಇವಾಲ್ವ್ ಆಗ್ತಾ ಇರುತ್ತೆ. ಡೆವಾಪ್ಸ್ ಎವ್ರಿ ಡೇ ಒಂದು ಕ್ಲೌಡ್ ಎರಡು ಸಹ ತುಂಬಾ ಇವಾಲ್ವ್ ಆಗ್ತಾ ಇರ್ತದೆ. ಎವ್ರಿ ಡೇ ಎಂತಾದ್ರು ಒಂದು ಸರ್ವಿಸ್ ರಿಲೀಸ್ ಆಗ್ತದೆ. ಪ್ಲಸ್ ಇದು ಇಂಟರ್ ರಿಲೇಟೆಡ್ ಫೀಲ್ಡ್ ಸಹ ತುಂಬಾ. ಇನ್ನೊಂದುಂಟಲ್ಲ, ಇದು ಎಂತ ಈ ಡೆವಾಪ್ಸ್ ಅನ್ನೆಲ್ಲ ನಮಗೆ ಸರಿಯಾಗಿ ಎಂತ ಒಂದು ಅರ್ಥ ಆಗ್ಲಿಕ್ಕೆ ಇದ್ರೆ ನಾವು ಸೆಲ್ಫ್ ಹೋಸ್ಟ್ ಮಾಡಬಹುದು ಅಪ್ಲಿಕೇಶನ್ಸ್ ಅನ್ನು. ಈಗ ಗಿಟ್ ಹಬ್ ಅಲ್ಲಿ ಸುಮಾರು ನಮಗೆ ಸಿಗ್ತಾರೆ ಸೆಲ್ಫ್ ಹೋಸ್ಟೆಡ್ ಪೇಯ್ಡ್ ಅಪ್ಲಿಕೇಶನ್ ಆಲ್ಟರ್ನೇಟಿವ್. ಅದ್ರನ್ನೆಲ್ಲ ನಮ್ಮ ಲೋಕಲ್ ಸಿಸ್ಟಮ್ ಅಲ್ಲಿ ರನ್ ಮಾಡಿ ನಮಗೆ ಕಲಿಬಹುದು ಹೇಗೆ ವರ್ಕ್ ಆಗ್ತದೆ ಅಂತ. ಹೌದು, ಎಕ್ಸಾಂಪಲ್ ಹೇಳೋದಾದ್ರೆ ಅದು ನಿಮಗೆ ಬಿಟ್ವಾರ್ಡನ್ ಅಂತೇಳಿ ಒಂದು ಉಂಟು, ಒಂದು ಪಾಸ್ವರ್ಡ್ ಮ್ಯಾನೇಜರ್. ಅದನ್ನು ನೀವು ಲೋಕಲ್ ಅಲ್ಲಿ ನಿಮ್ಮ ಇದರಲ್ಲಿ ಸಹ ಹೋಸ್ಟ್ ಮಾಡ್ಬೋದು ನಿಮ್ಮ ಪಾಸ್ವರ್ಡ್ಸ್ಗಳನ್ನು ಸೇವ್ ಮಾಡಲಿಕ್ಕೆ. ಮತ್ತೆ ಇಂಥದ್ದು ಬೇರೆ ಬೇರೆ ಅಪ್ಲಿಕೇಶನ್ಗಳು ಉಂಟು. ನೆಕ್ಸ್ಟ್ ಕ್ಲೌಡ್ ಅಂತೇಳಿ ಉಂಟು, ಮತ್ತೆ ತುಂಬಾ ಅಪ್ಲಿಕೇಶನ್ಗಳು ಉಂಟು. ನನಗೆ ಈಗ ಅರ್ಧ ಮೂಮೆಂಟ್ ನೆನಪು ಬರ್ತಿಲ್ಲ, ಬಟ್ ನೀವು ಅದರ ಬಗ್ಗೆ ಚೆಕ್ಔಟ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಒಂದು ವಿಡಿಯೋ ಮಾಡ್ತೇನೆ ನಾನು ಅದರ ಬಗ್ಗೆ.
ನೆಕ್ಸ್ಟ್ ನಾವು ಮಾತಾಡೋದಾದ್ರೆ ಸೈಬರ್ ಸೆಕ್ಯೂರಿಟಿ ಜಾಬ್ಸ್ಗಳ ಬಗ್ಗೆ ಮಾತಾಡೋದು. ಈ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಮಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ರಿಷಿಕೇಶ್ಗೆ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಉಂಟು. ಬಟ್ ಸೊ ಅದರಿಂದ ಸೈಬರ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಎಂತಂದರೆ ನಾವೀಗ ಎಲ್ಲ ಅಪ್ಲಿಕೇಶನ್ಗಳು ಬಿಲ್ಡ್ ಮಾಡ್ತೇವೆ. ನಾನು ಕೋಡ್ ಮಾಡ್ತಿರ್ತೇನೆ ಈ ಚಾನಲಲ್ಲಿ. ಅದು ಕೋಡ್ ಮಾಡುವಾಗ ಅದರಲ್ಲಿ ಅಷ್ಟು ಸೆಕ್ಯೂರಿಟಿ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ, ಎಂತಂದರೆ ಅದು ಬೇರೆ ಕಾನ್ಸೆಪ್ಟ್. ಬಟ್ ಎಲ್ಲ ಅಪ್ಲಿಕೇಶನ್ಗಳು ಸೇಫ್ ಆಗಿರ್ಬೇಕು. ಎಂತಂದರೆ ಈಗ ಅಥೆಂಟಿಕೇಶನ್ ಎಲ್ಲ ಉಂಟಲ್ಲ, ಅದರಲ್ಲಿ ಇಫ್ ಯಾರಾದರೂ ಅನ್ಆಥರೈಸ್ಡ್ ಯೂಸರ್ ಆಕ್ಸೆಸ್ ಸಿಕ್ಕಿದ್ರೆ ಅದರಲ್ಲಿ, ಆವಾಗ ನಿಮ್ಮ ಎಂಟೈರ್ ಅಪ್ಲಿಕೇಶನ್ ಅವರಿಗೆ ಡೌನ್ ಮಾಡಲಿಕ್ಕೆ ಆಗ್ತದೆ ಅಥವಾ ಅದನ್ನು ಸ್ಟೀಲ್ ಮಾಡಲಿಕ್ಕೆ ಸಹ ಆಗ್ತದೆ. ಸೊ ಅದರಿಂದ ನಿಮಗೆ ಅದು ಆದರೆ ಎಂಥ ಪ್ರಾಬ್ಲಮ್ ಅಂತಿಲ್ಲಿರಿ, ಈಗ ಎಂಥ ಅಪ್ಲಿಕೇಶನನ್ನು ಡಿಲೀಟ್ ಮಾಡಿದರೆ ನಿಮ್ಮ ಹತ್ರ ಬ್ಯಾಕಪ್ಸ್ ಇರ್ತದೆ, ಅದನ್ನು ನೀವು ತಗೊಳ್ಬೋದು. ಬಟ್ ಅದು ಬಿಸ್ನೆಸ್ಸಿಗೆ ಡೌನ್ ಟೈಮ್ ಕ್ರಿಯೇಟ್ ಮಾಡ್ತದಲ್ಲ, ಆವಾಗ ಬಿಸ್ನೆಸ್ಸಿಗೆ ತುಂಬ ಲಾಸ್ ಆಗ್ತದೆ. ಸೊ ಅದಕ್ಕೋಸ್ಕರ ಸೈಬರ್ ಸೆಕ್ಯೂರಿಟಿ ಸಹ ತುಂಬ ಎಮರ್ಜಿಂಗ್ ಫೀಲ್ಡ್, ಮತ್ತು ಇದು ಸಹ ಇಂಟರ್ ರಿಲೇಟೆಡ್ ಫೀಲ್ಡ್. ನಿಮಗೆ ಕೋಡಿಂಗ್ ಗೊತ್ತಿರಬೇಕು ಇದಕ್ಕೆ, ಮತ್ತು ಯಾವ ರೀತಿ ಕ್ಲೌಡನ್ನು ಆಪ್ರೇಟ್ ಮಾಡೋದು, ಮತ್ತು ಯಾವ ರೀತಿ ಡೆವಾಪ್ಸ್ ಕಾನ್ಸೆಪ್ಟ್ಸ್ಗಳು ರನ್ ಆಗ್ತದೆ, ಇದೆಲ್ಲ ವಿಷಯಗಳು ಸ್ವಲ್ಪ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಯಾಕಂದರೆ ಯೂಶಲಿ ಅವರು ಈ ಪರ್ಟಿಕ್ಯುಲರ್ ಕ್ಲೌಡ್ ಇದು ಸರ್ವಿಸ್ ಅಥವಾ ಡೆವಾಪ್ಸ್ ಇದೆ ಎಂತಾದ್ರೂ ಒಂದು ಪೈಪ್ಲೈನ್, ಇದರಲ್ಲಿ ಯಾವುದಾದ್ರೂ ಫಾಲ್ಟನ್ನು ಉಂಟಲ್ಲ ಅದನ್ನು ಕಂಡುಹುಡುಕಿ ಅದನ್ನು ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಂತೇಳಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ಋಷಿಕೇಶ, ನೀವೆಂತಾದ್ರೂ ಆ್ಯಡ್ ಮಾಡ್ತೀರಾ ಇದಕ್ಕೆ? ಹೌದೌದು, ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಆದ್ರೆ ಅದೇ ಇದನ್ನೇನು ಕಲಿಬೇಕಂದ್ರೆ ನಮಗೆ ಎಲ್ಲ ವೈಡ್ ರೇಂಜ್ ಆಫ್ ನಾಲೆಜ್ ಬೇಕು. ಈಗ ನಾವು ಸ್ಟಾರ್ಟ್ ಇಂದ ಇಲ್ಲಿ ತನಕ ಮಾತಾಡಿದ್ದೇವಲ್ಲ, ಅದ್ರ ಎಲ್ಲ ಬೇಸಿಕ್ ನಮಗೆ ಗೊತ್ತಿದ್ರೆ ಒಳ್ಳೇದು. ಈಗ ಸೈಬರ್ ಸೆಕ್ಯೂರಿಟಿಗೆ ಬಂದ್ರೆ ಇದರಲ್ಲಿ ಬೇರೆ ಬೇರೆ ಇರ್ತದೆ. ನಮಗೆ ಒಫೆನ್ಸಿವ್, ಡಿಫೆನ್ಸಿವ್, ಬೇರೆ ಬೇರೆ ಮೆಕ್ಯಾನಿಸಮ್. ಅದರಲ್ಲಿ ನಮಗೆ ನಮ್ಮ ಇಂಟ್ರೆಸ್ಟಿನ ಮೇಲೆ ಬೇಸ್ ನಮಗೆ ಒಂದು ಫೀಲ್ಡ್ ಅನ್ನು ಪಿಕ್ ಮಾಡ್ಬೋದು. ಈಗ ನಮಗೆ ಬಿಗಿನರ್ಸ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಇದು VMs ಎಲ್ಲ ಸಿಗ್ತಾರಲ್ಲ, ಅದರಲ್ಲಿ ಅಂತ ನಾವು ಕಾಳಿ ಲಿನಕ್ಸ್ ಅಂತ ಇನ್ಸ್ಟಾಲ್ ಮಾಡಿ ಕಲಿಬಹುದು ಬೇಸಿಕ್ ಕಮಾಂಡ್ಸ್. ನೋಡಿ, ಅದಕ್ಕೆ ನಾವು ಈಗ ಬೇಸಿಕ್ ಗೆ ಹೋದೆವು, ಲಿನಕ್ಸ್ ಬೇಸಿಕ್, ಅದು ಗೊತ್ತಿರ್ಬೇಕು ನಮಗೆ. ಎಲ್ಲ ಇಂಟರ್ ರಿಲೇಟೆಡ್ ಫೀಲ್ಡ್ ಗಾಯ್ಸ್. ಅದೇ. ಮತ್ತೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಇನ್ನೊಂದು ಜಾಬ್ ಏನಂದ್ರೆ ಪೆನ್ ಟೆಸ್ಟಿಂಗ್ ಅಂತ ಕೊಡ್ತಾರೆ. ಅಂದ್ರೆ ನಮಗೆ ಏನ್ ಜಾಬ್ ಇರುತ್ತೆ ಅಂದ್ರೆ, ನಾವು ಬೇರೆ ಕಂಪನೀಸ್ ಅಲ್ಲಿ ಇವರು ಕಾಂಟ್ರಾಕ್ಟ್ ಎಲ್ಲ ಮಾಡಿರ್ತಾರೆ, ಅಂದ್ರೆ ಸೆಕ್ಯೂರಿಟಿ ವ್ಯಾಲ್ಯೂಯೇಷನ್ ಅಂತ. ಸೊ ನಾವು ನಮ್ಮ ಕಂಪನಿ ಮೋಸ್ಟ್ಲಿ ನನ್ನ ಕಂಪನಿಯಲ್ಲಿ ಆಗುದಿಲ್ಲ, ಬಟ್ ನಾನು ನೋಡಿದ್ದೇನೆ ತುಂಬಾ ಕಂಪನೀಸ್ ಇರ್ತಾರೆ. ಅಂದ್ರೆ ಅವರು ಪೆನ್ ಟೆಸ್ಟ್ ಮಾಡೋಕೆ ಬರ್ತಾರೆ. ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ವಲ್ನರಬಿಲಿಟೀಸ್ ಇದೆ, ಏನೆಲ್ಲ ಇದೆ ಅಂತ ಅವರು ಟೆಸ್ಟ್ ಮಾಡ್ತಾರೆ. ಅಂದ್ರೆ ಕಂಪನೀಸ್ ಕಾಂಟ್ರಾಕ್ಟ್ ತಗೊಳ್ತಾರೆ ಟೆಸ್ಟ್ ಮಾಡೋಕೆ. ದೆನ್ ಅದನ್ನು ರಿಪೋರ್ಟ್ ಅನ್ನು ಜನರೇಟ್ ಮಾಡಿ ಕೊಡ್ತಾರೆ. ಸೊ ಅಷ್ಟು ಅದೆಲ್ಲ ಮಾಡ್ಬೇಕಾದ್ರೆ ನಮಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಸರಿ ನಾಲೆಜ್ ಇರ್ಬೇಕಂದ್ರೆ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡೋದು ಅಪ್ಲಿಕೇಶನ್ ಅನ್ನು, ಹೇಗೆ ಒಂದನ್ನು ಬ್ರೇಕ್ ಮಾಡ್ಬೋದು ಅಪ್ಲಿಕೇಶನ್ ಅನ್ನು, ಅದೆಲ್ಲ ನಾಲೆಜ್ ಇರ್ಬೇಕು. ಮತ್ತೆ ನೆಟ್ವರ್ಕ್ ರಿಲೇಟೆಡ್ ನಾಲೆಜ್ ಸರಿಯಾಗಿರ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಕ್ಲಿಯರ್ ಆಗಿ, ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್. ಹೌದು, ಎಲ್ಲ ಇಂಟರ್ ರಿಲೇಟೆಡ್ ಫೀಲ್ಡ್ ಆಗಿರೋದ್ರಿಂದ ನಿಮಗೆ ಸ್ವಿಚ್ ಮಾಡ್ಲಿಕ್ಕೆ ಸಹ ತುಂಬ ಸುಲಭ. ನೀವೀಗ ಯಾವ್ದಾದ್ರು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇದ್ದರೆ IT ಗೆ ಸ್ವಿಚ್ ಮಾಡೋದು ಸ್ವಲ್ಪ ನೀವು ಕಲಿಬೇಕು, IT ಯಲ್ಲಿ ಎಂತೆಲ್ಲ ಉಂಟು ಅಂತ. ಬಟ್ ನಿಮ್ಗೆ ಆಲ್ರೆಡಿ ಕ್ಲೌಡ್ ಇದು ನಾಲೆಜ್ ಉಂಟು, ಕೋಡಿಂಗ್ ಇದು ನಾಲೆಜ್ ಉಂಟು, ಆವಾಗ ನಿಮಗೆ ಸೈಬರ್ ಸೆಕ್ಯೂರಿಟಿ ಸ್ವಿಚ್ ಮಾಡೋದು ಅಂತೇಳಿದ್ರೆ ಎಂತ, ಜಸ್ಟ್ ರೆಸ್ಯೂಮ್ ಇದು ಸ್ವಲ್ಪ ಟೆಕ್ಸ್ಟ್ಗಳನ್ನು ಚೇಂಜ್ ಮಾಡೋದಲ್ಲ ರಿಷಿಕೇಶ್. ಸೊ ಅದರಿಂದಾಗಿ ನಿಮಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇನ್ನೂ ಸಹ ಬೇಕಿದ್ರೆ ನಾನು ಬೇರೆ ಯಾರಾದರೂ ಸೈಬರ್ ಸೆಕ್ಯೂರಿಟಿಯಲ್ಲಿ ಗೊತ್ತಿರುವ ಗೆಸ್ಟ್ ಅನ್ನು ನಾವು ಕರಿತೇವೆ. ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೀವು ಇಲ್ಲಿ ತನಕ ಮುಟ್ಟಿದ್ರೆ ಪಾಡ್ಕಾಸ್ಟಲ್ಲಿ. ತುಂಬ ಕಡಿಮೆ ಜನ ಮುಟ್ಟುದು ಇಲ್ಲಿ ತನಕ. ಸೊ ಅದರಿಂದ ಮತ್ತೆ ಇನ್ನೊಂದು ಮಾತಾಡ್ಬೇಕಲ್ಲ ನಾವು ಇದರಲ್ಲಿ, ಹೇಳಿ. ಬಗ್ ಬೌಂಟೀಸ್. ಹೌದು, ತುಂಬಾ ಕಂಪನೀಸ್ ಅದೇ ಕಂಪನೀಸ್ ಪಬ್ಲಿಕ್ ಅಲ್ಲಿ ಪ್ರೋಗ್ರಾಮ್ಸ್ ಅನ್ನ ಹಾಕ್ತಾರೆ. ನಾವೀಗ ಫ್ರೀಗೆ ರಿಜಿಸ್ಟರ್ ಆಗ್ಬಹುದು. ಈಗ HackerOne ಅಂತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಮಗೆ ಬೌಂಟೀಸ್ ಅಂತ ಹಣ ಕೊಡ್ತಾರೆ. ನಾವೆಂತಾದ್ರೂ ಅವರ ಸಾಫ್ಟ್ವೇರ್ ಅಲ್ಲಿ ಇಶ್ಯೂಸ್ ಅನ್ನು ಕಂಡು ಹಿಡಿದ್ರೆ ಅದ್ರ ಮೂಲಕ ನಾವು ಕಲಿಬಹುದು. ಬೇಕಾದಷ್ಟು ಫ್ರೀ ರಿಸೋರ್ಸಸ್ ಇರ್ತದೆ. ಒಂದು ಫ್ರೀ ರಿಸೋರ್ಸ್ ಪೋರ್ಟ್ ಸ್ವಿಗರ್ ಅಂತ ಒಂದು ವೆಬ್ಸೈಟ್ ಉಂಟು, ಅದ್ರಲ್ಲಿ ನೀವೆಲ್ಲ ಕಲಿಬಹುದು ಎಲ್ಲ ಬೇಸಿಕ್ಸ್. ಸೊ ಅದೇ, ಈಗ ನಾವು ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ ತಕ್ಷಣ ನಮಗೆ ಬರೋದು ಹ್ಯಾಕರ್ ಅಂತೇಳಿ ಹೇಳಿದ ತಕ್ಷಣ ನಮಗೆ ಬರೋದು ಜೈಲ್ ಅಂತೇಳಿ. ಸೊ ಎಂತಕ್ಕಂದ್ರೆ ಹ್ಯಾಕ್ ಮಾಡಿದ ತಕ್ಷಣ ನಾವು ಜೈಲಿಗೆ ಹೋಗ್ತೇವೆ ಯೂಶಲಿ ಹಾಗೆ. ಸೊ ಅದರಿಂದ ಅದು ಜೈಲಿಗೆ ಹೋಗುವ ಅಗತ್ಯ ಇಲ್ಲ. ಯು ಮೈಟ್ ಬಿ ರಿವಾರ್ಡೆಡ್ ಆಲ್ಸೋ. ನಿಮಗೆ ಹಣ ಸಹ ಕೊಡ್ತಾರೆ ಕೆಲವು ಸರಿ ನೀವು ಹ್ಯಾಕ್ ಮಾಡಿದರೆ. ಸೊ ಅಂದರೆ ರ್ಯಾನ್ಸಮ್ ಕೇಳ್ತಿರ್ಲ ನಾನು, ಅಂದರೆ ರ್ಯಾನ್ಸಮ್ ಆ ರೀತಿ ಕೇಳೋದಲ್ಲ.
ಈಗ ನೀವು ಯಾವ್ದಾದ್ರು ಒಂದು ಕಂಪನಿಯ ವೆಬ್ಸೈಟಿಗೆ ಸೈಬರ್ ಸೆಕ್ಯೂರಿಟಿ ಪೇಜಿಗೆ ಹೋದ್ರೆ ಅಲ್ಲಿ ಅವ್ರು ನಿಮ್ಗೆ ಯಾವ ರೀತಿ ಎಥಿಕಲಿ ಆ ಪರ್ಟಿಕ್ಯುಲರ್ ಕಂಪನಿಯ ಫಾಲ್ಟ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡಬಹುದು, ಅದರ ಸ್ಯಾಂಡ್ ಬಾಕ್ಸ್ ಅಂತ ಅವ್ರು ಕೊಡ್ತಾರೆ ಕೆಲವು ಸರಿ. ಸೊ ಆ ಸ್ಯಾಂಡ್ ಬಾಕ್ಸ್ ಅನ್ನು ನೀವು ಯಾವ ರೀತಿ ಕ್ರ್ಯಾಕ್ ಮಾಡಿ ಅದನ್ನು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್, ಇದರಲ್ಲಿ ಡಾಕ್ಯುಮೆಂಟೇಶನ್ ಹೈಯೆಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಜಸ್ಟ್ ಹ್ಯಾಕ್ ಮಾಡಿದ್ರೆ ಸಾಕಾಗುದಿಲ್ಲ, ಎಲ್ಲ ಅದು ಯಾವ ಹೌದು. ರೀತಿ ಆಗ್ತದೆ ಅದು ಹ್ಯಾಕ್, ಮತ್ತೆ ಯಾವ ರೀತಿ ಅದನ್ನು ಅವರು ರೀಪ್ರೊಡ್ಯೂಸ್ ಮಾಡೋದು, ಅದು ನೀವು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ ಮಾಡಿ ಅವರಿಗೆ ಅದನ್ನು ಸಬ್ಮಿಟ್ ಮಾಡಿದ್ರೆ ಅವ್ರು ಎಂತ ಮಾಡ್ತಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ಬಗ್ ಅನ್ನು ಫಸ್ಟಿಗೆ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದ ತಕ್ಷಣ ನಿಮಗೆ ಹಣ ಬರ್ತದೆ. ಓಕೆ, ಮತ್ತೆ ಅವರು ಪಬ್ಲಿಕಲ್ಲಿ ಮೇ ಬಿ ಅವರು ಹೇಳುವರು ಹಿಂಗೆ ಅವ್ರ ಹತ್ರ ಫಾಲ್ಟ್ ಇತ್ತು ಮತ್ತೆ ಅದನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕೆ CVE ಅಂತೇಳಿ ಹೇಳುದಲ್ಲ, ಕಾಮನ್ ಹೌದು, ವಲ್ನರಬಿಲಿಟಿ ಸಮಥಿಂಗ್. ಹೌದು. ಸೊ ಅದು ನಿಮಗೆ ಪಬ್ಲಿಕಲ್ಲಿ ಅವೈಲೇಬಲ್ ಇದೆ ಅದರ ರೆಪಾಸಿಟರಿ ಅಲ್ಲ, ಅದು ಯಾರು ಹಾಕುದು, ಕಂಪನಿ ಫೀಡ್ ಮಾಡುದು ಅದನ್ನು. ಹೌದು, ಅದಕ್ಕೆ ಎಂತದ್ದು ಸೈಬರ್ ಸೆಕ್ಯೂರಿಟಿ ಆರ್ಗನೈಸೇಷನ್ಸ್ ಇರ್ತಾರಲ್ಲ ಅವರ ಮೂಲಕ ಸಬ್ಮಿಟ್ ಮಾಡುದು. ಎಂತಕಂದ್ರೆ ಬೇರೆಯವರಿಗೆ ಸಹ ಗೊತ್ತಾಗ್ಲಿ ಅಂತೇಳಿ. ಇಲ್ಲಾದ್ರೆ ಎಂತ ಆಗ್ತದೆ ಅಂದ್ರೆ ಹೌದು. ಈಗ ವಿಂಡೋಸ್ ಅಲ್ಲಿ ಎಂತಾರ ಎಕ್ಸ್ಪ್ಲಾಯ್ಟ್ ಇದ್ರೆ ಅದನ್ನ ಎಂತಾರ ಹೈಡ್ ಮಾಡಿ ಅದನ್ನ ಇಟ್ರೆ ಅದೆಂತ ಆಗ್ತದೆ ಅಂದ್ರೆ ಬೇರೆಯವರಿಗೆ ಅದು ಗೊತ್ತಾಗ್ಬೇಕಲ್ಲ ಅವರ ಸಿಸ್ಟಮ್ ಅಲ್ಲಿ ಎಕ್ಸ್ಪ್ಲಾಯ್ಟ್ ಆಗುವ ಚಾನ್ಸ್ ಉಂಟು ಅಂತ. ಅವರು ಮೇ ಬಿ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಥವಾ ಪ್ಯಾಚ್ ಮಾಡಬೇಕು ಅಂತ ಅದನ್ನು ಮಾಡಬೇಕು. ಸೊ ಅದರಿಂದಾಗಿ ನೀವು ಅದನ್ನು ಸರಿಯಾಗಿ ನೋಡಬೇಕು, ಅಂದ್ರೆ ಯಾವ ರೀತಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಆಪ್ಷನ್ಸ್ ಇದೆ ಅಂತ. ಸೊ ನೆಕ್ಸ್ಟ್, ಈಗ ನಾವು ಈ ಎಲ್ಲ ವಿಷಯಗಳನ್ನು ಮಾತಾಡಿದೆವು. ನಿಮಗೆ ಇದರಲ್ಲಿ ತುಂಬ ಆಪ್ಷನ್ಸ್ಗಳಿವೆ, ತುಂಬ ಹಣ ಸಹ ಮಾಡ್ಬೋದು ನೀವು ಈ ಪರ್ಟಿಕ್ಯುಲರ್ ಫೀಲ್ಡ್ಗಳನ್ನು ಚೂಸ್ ಮಾಡಿದರೆ. ನೆಕ್ಸ್ಟ್ ನಿಮಗೆ ಇದೆಲ್ಲ ಕಲ್ತಾದ ನಂತರ ನಿಮಗೆ ಇಂಟ್ರೆಸ್ಟ್ ಇಲ್ಲ ಜಾಬಿಗೆ ಹೋಗಲಿಕ್ಕೆ, ಅಥವಾ ಜಾಬಲ್ಲಿ ಆಲ್ರೆಡಿ ಇದ್ದೀರಿ ಮತ್ತು ಯು ಪೀಪಲ್ ಆರ್ ಮಿಸ್ಸಿಂಗ್ ಔಟ್ ಸಮಥಿಂಗ್, ಯಾಕಂದರೆ ಈಗ ತುಂಬ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗ್ತಾ ಉಂಟಲ್ಲ. ಸೊ ಅದಕ್ಕೋಸ್ಕರ ನೀವು ನಿಮ್ಮದೇ ಕಂಪನಿಯನ್ನು ಬಿಲ್ಡ್ ಮಾಡ್ಬೋದು. ನಿಮಗೆ ಇಂಥದ್ದೆಲ್ಲ ನಾಲೆಜ್ ಇದ್ದರೆ ಮತ್ತು ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ. ಕಂಪನಿ ಅಂತೇಳಿದ್ರೆ ಎಂಥ ದೊಡ್ಡದೆಂತಾದರೂ ಬಿಲ್ಡ್ ಮಾಡೋ ಅಗತ್ಯ ಇಲ್ಲ. ಈಗ ಮಾರ್ಕ್ ಜಕರ್ಬರ್ಗ್ ಎಲ್ಲ ಬಿಲ್ಡ್ ಮಾಡಿದಾರಲ್ಲ, ಅಷ್ಟು ದೊಡ್ಡ ಕಂಪನಿ ಎಲ್ಲ ಬಿಲ್ಡ್ ಮಾಡೋ ಅಗತ್ಯ ಇಲ್ಲ. ನೀವು ಮೇ ಬಿ ಒಂದು ಸಣ್ಣ ಅಪ್ಲಿಕೇಶನ್ ಅನ್ನು ಒಂದು ರಿಲೀಸ್ ಮಾಡೋದು, ಒಂದು ನಿಮಗೆ ಅದು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ರಿಲೀಸ್ ಮಾಡಿ ಅದಕ್ಕೆ ನೀವು ಚಾರ್ಜ್ ಹಾಕ್ಬೋದು. ಅಂದರೆ ಎಂಥಾದ್ರು ಒಂದು ಸರ್ವಿಸ್ ಕೊಡಲಿಕ್ಕೆ ತುಂಬ ಯೂಸ್ಫುಲ್ ಆಗಿರಬೇಕು. ಅಂದರೆ ಜನರದನ್ನು ಯೂಸ್ ಮಾಡಬೇಕಲ್ಲ, ಜನರದನ್ನು ಯೂಸ್ ಮಾಡಿದ್ರೆ ಮಾತ್ರ ಅವ್ರು ನಿಮಗೆ ಪೇ ಮಾಡ್ತಾರೆ. ಅವ್ರು ಪೇ ಮಾಡಿದ್ರೆ ಮಾತ್ರ ನಿಮ್ಮ ಕಂಪನಿ ರನ್ ಆಗ್ತದೆ ಮತ್ತು ನಿಮ್ಮ ಸ್ಟಾಫಿಗೆಲ್ಲ ಪೇ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಸಿಂಪಲ್ ಅಪ್ಲಿಕೇಶನ್ ಮಾಡಿ ಸಹ ನೀವು ರಿಲೀಸ್ ಮಾಡ್ಬೋದು ಮತ್ತು ಅದಕ್ಕೆ ಅಪ್ಡೇಟ್ ಕೊಡ್ತಾ ಇರ್ಬೋದು. ಸೊ ಇದು ಸಹ ಒಂದು ಆಪ್ಷನ್. ಇದು ತುಂಬ ಜನರು ಅದನ್ನು ಇದು ಮಾಡೋದಿಲ್ಲ, ಅಂದರೆ ಕನ್ಸಿಡರೇ ಮಾಡೋದಿಲ್ಲ. ನಂದು ಕೆಲಸ ಆಯಿತು, ಓಕೆ ಜಾಬಿಗೆ ಹೋಗೋದು ಅದೇ ಅಂತೆಲ್ಲ ಅಂದ್ಕೊಳ್ತಾರೆ. ಬಟ್ ನಿಮಗೆ ಜಾಬಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿದ್ರೆ ಇಂಥ ಆಪ್ಷನ್ಸ್ಗಳು ಸಹ ಅವೈಲೇಬಲ್ ಇದೆ. ಅಥವಾ ನೀವು ಜಾಬ್ ಆಲ್ರೆಡಿ ಮೇ ಬಿ 5 years 10 years ಮಾಡಿ ನೆಕ್ಸ್ಟ್ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದ ನಂತರ ಮತ್ತೆ ಸಹ ನೀವು ಸ್ಟಾರ್ಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಮೇ ಬಿ ಸ್ಟಾರ್ಟಪ್ ಅಥವಾ ಯಾವ್ದಾದ್ರು ಒಂದು ಇನೋವೇಟಿವ್ ರಿಸರ್ಚ್ ಸಹ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ. ಸೊ ಫೈನಲ್ ವರ್ಡ್ಸ್ ನಿಶಾಂತ್? ಜಸ್ಟ್ ಕಲಿತಾ ಇರಿ, ಯಾಕಂದ್ರೆ IT ಫೀಲ್ಡ್ ಅಂದ್ರೆ ಈಸಿ ಆಗಿಲ್ಲ. ಇದು ತುಂಬಾ ಹೊಸ ಹೊಸ ವಸ್ತುಗಳು ಬರ್ತಾ ಇರುತ್ತೆ, ಹೊಸ ಹೊಸ ಟೆಕ್ನಾಲಜೀಸ್ ಬರ್ತಾ ಇರುತ್ತೆ. ಸೊ ನಾವು ಯಾವಾಗ್ಲೂ ಇವಾಲ್ವ್ ಆಗ್ತಾ ಇರ್ಬೇಕು, ಕಲಿತಾ ಇರ್ಬೇಕು, ಮತ್ತೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ತಾ ಇರ್ಬೇಕು ಇಲ್ಲಿ ಸರ್ವೈವ್ ಮಾಡ್ಲಿಕ್ಕೆ. ಹೌದು. ಸೊ ಆದಷ್ಟು ಕಲಿತಾ ಇರಿ, ಹೊಸ ಹೊಸ ಟೆಕ್ನಾಲಜೀಸ್ ನಿಮ್ಗೂ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಹೊಸ ಮೇ ಬಿ ತುಂಬಾ ಇಂಟ್ರೆಸ್ಟಿಂಗ್ ಸಿಗ್ಬೋದು ಏನಾದ್ರೂ ನೀವು ಕಲಿತಾ ಹೋದಾಗೆ. ಸೊ ಕಂಟಿನ್ಯೂ ಮಾಡಿ. ಬಟ್ ಏನು ಮಾಡ್ತಿದ್ರು ನೀವು ಮೈನ್ ನೋಡ್ಬೇಕೇನಂದ್ರೆ ನೀವು ಎಂಜಾಯ್ ಮಾಡ್ತಿದ್ದೀರಾ, ವಾಟ್ ಯುವರ್ ಏನ್ ಮಾಡ್ತಿದ್ದೀರಂತ. ನೀವು ಇವತ್ತು ಒಂದು ಕೆಲಸ ಮಾಡ್ತಿದ್ದೀರಿ, ಅದನ್ನು ನೀವು ಆಕ್ಸೆಪ್ಟ್ ಮಾಡಿ ಮಾಡ್ತಿದ್ದೀರಾ, ಅವ್ರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅದನ್ನು ನೋಡ್ಬೇಕು ನೀವು ಮಾಡ್ತಿರ್ಬೇಕಾದ್ರೆ. ಯಾಕಂದ್ರೆ ಅದಿಲ್ಲಾದ್ರೆ ನಿಮ್ಮ ಹತ್ರ ಇಂಟ್ರೆಸ್ಟ್ ಬರೋದಿಲ್ಲ. ಹೌದು. ಸೊ ಟ್ರೈ ಮಾಡಿ, ಆದಷ್ಟು ನಿಮಗೆ ಇಂಟ್ರೆಸ್ಟ್ ಇರೋ ಜಾಬ್ ಅನ್ನು ಟ್ರೈ ಮಾಡಿ ಅಂಡ್ ಕೀಪ್ ಗ್ರೋಯಿಂಗ್. ಹೌದು, ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ನೀವು IT-ಯಲ್ಲಿ. ಯಾಕಂದರೆ ತುಂಬ ಹೌದು. ಫೀಲ್ಡ್ಗಳಿವೆ, ಎಲ್ಲವನ್ನು ನಿಮಗೆ ಕಲೀಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನು ನಾನು ಸಹ ಕಲೀಲಿಲ್ಲ, ರಿಷಿಕೇಶ್ ಸಹ ಕಲೀಲಿಲ್ಲ, ನಿಶಾಂತ್ ಸಹ ಕಲೀಲಿಲ್ಲ. ಬಟ್ ನಾವು ಕಲಿತಾ ಇರ್ತೇವೆ. ಎಂಥದೊಂದು ಹೊಸ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಇದ್ದರೆ ಅದನ್ನು ನೋಡಿ ಎಂಥ ಅದು ಯಾವ ರೀತಿ ಅದನ್ನು ಯೂಸ್ ಮಾಡ್ಬೋದು ನಮ್ಮ ವರ್ಕ್ ಫ್ಲೋ ಅಲ್ಲಿ, ಅದನ್ನು ನಾವು ಯಾವತ್ತು ಆಲೋಚನೆ ಮಾಡ್ತಾ ಇರ್ತೇವೆ. ಸೊ ರಿಷಿಕೇಶ್, ಎಂತ ಫೈನಲ್ ವರ್ಡ್ಸ್? ಅದೇ ಅವರು ನಿಶಾಂತ್ ಅವರು ಹೇಳಿದಾಗೆ ನಾವು ಇದ್ರಲ್ಲಿ ಮೇನ್ ಅಂತ ಅಂದ್ರೆ ನಾವು ಕಲಿಕೊಂಡಿರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಎಂತ ಶಾರ್ಟ್ ಕಟ್ ಏನೂ ಇಲ್ಲ. ನಾವು ಒಂದು ದಿನದಲ್ಲಿ ಎಲ್ಲ ಎಕ್ಸ್ಪರ್ಟ್ ಎಂತ ಆಗುದಿಲ್ಲ. ನಾವು ಕಲ್ತುಕೊಂಡಿದ್ದಾಗೆ ನಮ್ಮ ನಾಲೆಜ್ ಹೆಚ್ಚಾಗ್ತದೆ, ಹಾಗೆ ವರ್ಷ ಹೋದಾಗೆ ನಾವು ಎಕ್ಸ್ಪರ್ಟ್ ಆಗ್ತೇವೆ ಈ ಫೀಲ್ಡ್ ಅಲ್ಲಿ. ಮತ್ತೆ ಇನ್ನೊಂದು ಎಂತಂದ್ರೆ ಎಕ್ಸ್ಪ್ಲೋರ್ ಮಾಡಿ. ಗಿಟ್ ಹಬ್ ಅಲ್ಲಿ ತುಂಬಾ ಓಪನ್ ಸೋರ್ಸ್ ಪ್ರಾಜೆಕ್ಟ್ ಇರ್ತಾರೆ, ಅದನ್ನೆಲ್ಲ ಟ್ರೈ ಮಾಡಿ, ಲೋಕಲ್ ಅಲ್ಲಿ ರನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮತ್ತೆ ಕೋಡ್ ಅನ್ನು ಸಹ ಮಾಡಿಫೈ ಮಾಡ್ಲಿಕ್ಕೆ ನೋಡಿ. ಆಗ ನಿಮಗೆ ಒಂದು ಐಡಿಯಾ ಸಿಗ್ತದೆ ಹೇಗೆ ಅಪ್ಲಿಕೇಶನ್ಸ್ ಎಲ್ಲ ವರ್ಕ್ ಆಗ್ತದೆ ಅಂತ.
ಅದೇ ಅಂತ ಫಿಯರ್ ಇರಬಾರ್ದು ಅಂತ, ನಾವ್ ಹೆದರ್ಬಾರ್ದು ಅಂತ ಅಪ್ಲಿಕೇಶನ್ ಅನ್ನ ರನ್ ಮಾಡುದು, ಕೋಡ್ ಬರೆಯುವಾಗ ಅಲ್ಲ, ಅದ್ರನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಬ್ರೇಕ್ ಮಾಡ್ಬೇಕು, ಅವಾಗ ನಮಗೆ ಐಡಿಯಾ ಬರ್ತದೆ ಹೇಗೆ ಹೌದು. ವರ್ಕ್ ಆಗ್ತದೆ ಅಂತ. ಬೇರೆ ಬೇರೆ ಟೆಕ್ನಾಲಜೀಸ್ಗಳು ಸಹ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬಾಯ್ ಬಾಯ್. ನನ್ನ ಎಂಡಿಂದ ರಿಷಿಕೇಶ್, ನಿಶಾಂತ್, ನೀವು ನಿಮ್ಮ ಬಾಯ್ ಹೇಳ್ಬೋದು. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಲಿವ್ ಲಾಂಗ್ ಆ್ಯಂಡ್ ಪ್ರಾಸ್ಪರ್. ಬಾಯ್. sayonara.